ಸೂಪರ್ ಪವರ್ಸ್ ಇರೋ ಮಕ್ಕಳು ಮಾತ್ರನೇ ಓದೋ ಅಂತ ಸ್ಕೂಲ್ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ ಹತ್ರನು ಒಂದು ಡಿಫ್ರೆಂಟ್ ಆಗಿರೋ ಒಂದು ಪವರ್ ಇರುತ್ತೆ. ಒಬ್ಬ ಅವನ ಬಾಡಿನ ಸ್ಟೋನ್ ತರ ಬದಲಾವಣೆ ಮಾಡ್ಕೊಂತಾನೆ, ಇನ್ನೊಬ್ಬನಿಗೆ ಫೈರ್ ಪವರ್, ಇನ್ನೊಂದು ಹುಡುಗಿಗಾದ್ರೆ ಟೆಕ್ನಾಲಜಿನ ಬಳಕೆ ಮಾಡ್ಕೊಂಡು ಡಿಫ್ರೆಂಟ್ ಆಗಿರೋ ಒಂದು ವಸ್ತುಗಳನ್ನ ಕ್ರಿಯೇಟ್ ಮಾಡೋ ಒಂದು ಪವರ್, ಹಾಗೆ ಇನ್ನೊಂದು ಹುಡುಗಿಗೆ ನೇಚರ್ ನ ಕಂಟ್ರೋಲ್ ಮಾಡೋ ಒಂದು ಪವರ್. ಬಟ್ ಇಲ್ಲಿ ನಮ್ಮ ಹೀರೋಗೆ ಡಿಫ್ರೆಂಟ್ ಪವರ್ ಅನ್ನೋದೇ ಇರೋದಿಲ್ಲ. ಆದ್ರೂ ಕೂಡ ಅವನು ಈ ಸ್ಕೂಲ್ ಅಲ್ಲಿ ಎಜುಕೇಶನ್ ಮಾಡೋದಕ್ಕಂತ ಹೋಗಿರ್ತಾನೆ. ಒಂದು ದಿನ ಒಬ್ಬ ವಿಲನ್ ಆ ಸ್ಕೂಲ್ ಮೇಲೆ ಅಟ್ಯಾಕ್ ಮಾಡಿದಾಗ ಯಾವುದೇ ಪವರ್ಸ್ ಇಲ್ದೇ ಇರೋ ನಮ್ಮ ಹೀರೋ ಆ ಸ್ಕೂಲ್ ನ ಕಾಪಾಡ್ತಾನೆ. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಸ್ಕೈ ಹೈ ಅಂತ 2005 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಡನ್. ಇನ್ನ ಮೂವಿ ಕಡೆ ಹೋಗೋಣ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಮ್ಮ ಹೀರೋ ಆಗಿರೋ ವಿಲ್ ನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಎಂತದೇ ಪವರ್ಸ್ ಇರೋದಿಲ್ಲ. ಆದ್ರೂ ಕೂಡ ಸ್ಕೈ ಹೈ ಅನ್ನೋ ಒಂದು ಸ್ಕೂಲ್ಗೆ ಫಸ್ಟೇ ಹೋಗ್ಬೇಕು ಅಂತ ರೆಡಿ ಆಗ್ತಿರ್ತಾನೆ. ವಿಲ್ ಅವರ ತಂದೆ ಹೆಸರು ಬಂದ್ಬಿಟ್ಟು ಕಮಾಂಡರ್ ಅಂತ, ಅವರ ತಾಯಿ ಹೆಸರು ಜೆಟ್. ಈ ಪ್ರಪಂಚದಲ್ಲೇ ಮೋಸ್ಟ್ ಪವರ್ಫುಲ್ ಸೂಪರ್ ಹೀರೋಸ್ ಅಂದ್ರೆ ಇವರ ತಂದೆ ತಾಯಿನೇ. ಇವರ ತಂದೆ ಆಗಿರೋ ಕಮಾಂಡರ್ ಗೆ ಸೂಪರ್ ಹ್ಯೂಮನ್ ಪವರ್ ಇರುತ್ತೆ. ಅವರ ತಾಯಿಗೆ ಗಾಳಿಯಲ್ಲಿ ಹಾರಾಡೋ ಒಂದು ಪವರ್ ಇರುತ್ತೆ. ತುಂಬಾ ಸತಿ ತುಂಬಾ ಪ್ರಾಣಿಗಳ ಜೊತೆ ಹೋರಾಡಿ ಈ ಪ್ರಪಂಚವನ್ನ ಕಾಪಾಡಿರ್ತಾರೆ. ನಾರ್ಮಲ್ ಪೀಪಲ್ ಇವ್ರನ್ನ ನೋಡಿ ಕಂಡು ಹಿಡಿದು ಇವ್ರಿಗೆ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿರೋ ಪವರ್ಫುಲ್ ಸ್ಪೆಕ್ಸ್ ನ ಹಾಕೊಂಡು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಿರೋ ಹಾಗೆ ನಾಟಕ ಆಡ್ತಿರ್ತಾರೆ. ಇವಾಗ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಇವನ್ಗೆ ಎಂತದೇ ಪವರ್ ಇಲ್ಲ ಅಂತ ಇವನ ತಂದೆ ಆಗಿರೋ ಕಮಾಂಡರ್ ಗೆ ಗೊತ್ತಿರೋದಿಲ್ಲ. ಅವರ ತಂದೆ ತಾಯಿನ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೇಳಿ ನನಗೂನು ಸೂಪರ್ ಹ್ಯೂಮನ್ ಪವರ್ಸ್ ಇದಾವೆ ಅಂತ ಹೇಳಿ ವಿಲ್ ಅವರ ತಂದೆ ತಾಯಿಗೆ ಮೋಸ ಮಾಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಕಮಾಂಡರ್ ಮಗನ ಹತ್ರ ಮಾತಾಡೋದಕ್ಕೆ ಬರ್ತಿರ್ತಾನೆ. ಅವರ ತಂದೆಗೆ ನನ್ನ ಹತ್ರನೂ ಕೂಡ ಸೂಪರ್ ಹ್ಯೂಮನ್ ಪವರ್ಸ್ ಇದಾವೆ ಅಂತ ತೋರ್ಸ್ಕೊಳ್ಳೋದಕ್ಕಂತ ತುಂಬಾ ತೂಕನ ಅವನ ಕೈಯಿಂದ ಎತ್ತುತ್ತಿರೋ ಹಾಗೆ ನಾಟಕ ಆಡ್ತಾನೆ. ಕಮಾಂಡರ್ ಅಲ್ಲಿಗೆ ಬಂದು ಅವನ ಮಗನ್ಗೆ ಸ್ವೆಟ್ ಬರ್ದೇ ಇರೋದನ್ನ ನೋಡಿ ನನಗೆ ಗೊತ್ತಾಗ್ತೈತೆ ಮಗ, ನಿನಗೆ ಇಷ್ಟೊಂದು ತೂಕ ಇದ್ರೂ ಕೂಡ ನಿನಗೆ ಸಾಕಾಗ್ತಾ ಇಲ್ಲ ಅಂತ. ಇವತ್ತು ನಾನು ಆಚೆ ಕಡೆಗೆ ಹೋಗ್ತೀನಿ, ಇನ್ನ ತೂಕ ಇರೋದನ್ನ ನಾನು ತರ್ತೀನಿ ಅಂತ ಹೇಳ್ತಾನೆ. ಹಾಗೆ ಮಗನ ಪಕ್ಕದಲ್ಲಿ ಕುತ್ಕೊಂಡು ಇವತ್ತು ನೀನು ಸ್ಕೈ ಹೈ ಸ್ಕೂಲ್ಗೆ ಫಸ್ಟೇ ಹೋಗ್ತಾ ಇದೀಯಾ, ಕೇರ್ಫುಲ್ ಆಗಿ ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಕೊಡೋದನ್ನ ಕಲ್ತ್ಕೋ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನ್ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ನಾನು ಈ ಭೂಮಿಗೆ ತೊಂದರೆ ಉಂಟಾಗುತ್ತೆ ಅಂತ ಗೊತ್ತಾದ್ರೆ ಗ್ಯಾರಂಟಿ ಭೂಮಿನ ಕಾಪಾಡೋದಕ್ಕೆ ಹೋಗ್ತೀನಿ. ಮೇ ಬಿ ಯಾವತ್ತೋ ಒಂದು ದಿನ ಆಸ್ಟ್ರಾಯ್ಡ್ ನ ತಡೆ ಹಿಡಿಯೋದಕ್ಕೆ ಹೋಗಿ ನಾನೇನಾದ್ರೂ ಅಲ್ಲೇ ಸತ್ತೋಗ್ಬಿಟ್ರೆ ನನ್ನ ಪ್ಲೇಸ್ಗೆ ನೀನೇ ಬರ್ಬೇಕು. ಅದಕ್ಕೆ ನೀನು ಆ ಸ್ಕೈ ಹೈ ಸ್ಕೂಲ್ ಅಲ್ಲಿ ನಿನ್ನ ಪವರ್ಸ್ ನ ಕರೆಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದನ್ನ ಕಲ್ತ್ಕೊಂತ ಹೇಳ್ತಾನೆ. ಹಾಗೆ ಅಲ್ಲಿಂದ ಹೋಗೋವಾಗ ಕಮಾಂಡರ್ ಕೈಯಲ್ಲಿರೋ ಒಂದು ಲಿಫ್ಟ್ ಬಾರ್ ನ ಮಗನ್ ಮೇಲೆಗೆ ಎಸಿತಾನೆ. ನಂತರ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಒಂದು ಪ್ಲೇಸ್ ಹತ್ರ ಬರ್ತಾರೆ. ಈ ಹುಡುಗಿ ಹೆಸರು ಲೈಲಾ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಲೈಲಾಗೆ ಗಿಡಗಳನ್ನ ಕಂಟ್ರೋಲ್ ಮಾಡೋ ಒಂದು ಪವರ್ ಇರುತ್ತೆ. ಈ ಲೈಲಾನು ಕೂಡ ನಮ್ಮ ಹೀರೋ ಜೊತೆ ಸೇರ್ಕೊಂಡು ಇವತ್ತು ಸ್ಕೈ ಹೈ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿರ್ತಾಳೆ. ಇವರೆಲ್ಲರೂ ಹೀಗೆ ಮಾತಾಡ್ತಿರೋವಾಗ ಕಮಾಂಡರ್ ಗೆ ಒಂದು ಕಾಲ್ ಬರುತ್ತೆ. ನೋಡು ಮಗ, ಇವಾಗ ಎಮರ್ಜೆನ್ಸಿ ಸಿಚುವೇಶನ್ ಬಂದೈತೆ. ಸಿಟಿಯಲ್ಲಿ ಒಂದು ಮಾನ್ಸ್ಟರ್ ತೊಂದರೆ ಕೊಡ್ತಾ ಇತ್ತಂತೆ. ನಾವಿಬ್ರು ಇವಾಗ ಅಲ್ಲಿಗೆ ಹೋಗಿ ಆ ಮಾನ್ಸ್ಟರ್ ನ ನಾಶ ಮಾಡ್ತೀವಿ. ನೀವಿಬ್ರು ಏನು ಯೋಚನೆ ಮಾಡ್ತೀರಾ, ಆರಾಮಾಗಿ ಸ್ಕೈ ಹೈ ಸ್ಕೂಲ್ಗೆ ಹೋಗಿ ಆ ಸ್ಕೂಲ್ ಅಲ್ಲಿ ಏನ್ ಟ್ರೈನಿಂಗ್ ಕೊಡ್ತಾರೋ ಅದನ್ನ ಕಲ್ತ್ಕೊಂಡ್ ಬನ್ನಿ ಅಂತ ಹೇಳಿ ಕಮಾಂಡರ್ ಹಾಗೆ ಜೆಟ್ ಇಬ್ರು ಸೀಕ್ರೆಟ್ ರೂಮ್ ಗೆ ಹೋಗಿ ಅವರ ಗೆಟಪ್ಸ್ ನ ಚೇಂಜ್ ಮಾಡ್ಕೊಂಡು ಗಾಲಿಯಲ್ಲಿ ಹಾರಾಡ್ಕೊಂಡು ಆ ಮಾನ್ಸ್ಟರ್ ಹತ್ರಕ್ಕೆ ಹೋಗ್ತಾರೆ. ಅಲ್ಲೊಂದು ಬಿಲ್ಡಿಂಗ್ ಸೈಜ್ ಅಲ್ಲಿ ಇರೋ ಒಂದು ರೋಬೋಟ್ ಅಲ್ಲಿರೋ ಜನರಿಗೆ ತುಂಬಾ ತೊಂದರೆನ ಕೊಡ್ತಾ ಇರುತ್ತೆ. ಕಮಾಂಡರ್ ತನ್ನ ಹೆಂಡತಿ ಸಹಾಯದಿಂದ ತುಂಬಾ ಸ್ಪೀಡ್ ಆಗಿ ಬಂದು ಆ ರೋಬೋಟ್ ಗೆ ಒಂದು ಡ್ಯಾಶ್ ಹೊಡೆದು ಅದನ್ನ ಕೆಳಗಡೆಗೆ ಬೀಳ್ಸ್ಬಿಡ್ತಾನೆ. ಆ ವಿಕ್ಟರಿನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ರೋಬೋಟ್ ಗೆ ಸಂಬಂಧಪಟ್ಟಿರೋ ಒಂದು ವಸ್ತುನ ಅವನ ಕೈಗೆ ಕಿತ್ಕೊಂತಾನೆ. ಇದನ್ನೆಲ್ಲ ಲೈವ್ ಅಲ್ಲಿ ನೋಡ್ತಾ ಇರೋ ನಮ್ಮ ಹೀರೋ ಹಾಗೆ ಲೈಲಾ ನಾವು ಈ ತರ ಪ್ರಪಂಚವನ್ನ ಕಾಪಾಡಬೇಕು ಅಂತ ಅನ್ಕೊಂತ ಇರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಸ್ಕೈ ಹೈ ಸ್ಕೂಲ್ ಗೆ ಸಂಬಂಧಪಟ್ಟಿರೋ ಒಂದು ಬಸ್ ಅಲ್ಲಿಗೆ ಬರುತ್ತೆ. ಇಬ್ರು ಅಲ್ಲಿಗೆ ಹೋಗ್ತಾರೆ. ಆ ಬಸ್ ಡ್ರೈವರ್ ಹೆಸರು ರಾನ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ರಾನ್ ಗೆ ಕಮಾಂಡರ್ ಅಂದ್ರೆ ತುಂಬಾ ಇಷ್ಟ. ಡೈ ಹಾರ್ಡ್ ಫ್ಯಾನ್ ಅಂತಾನೆ ಅನ್ಕೋಬಹುದು. ನಮ್ಮ ಹೀರೋ ಕಮಾಂಡರ್ ಮಗ ಅಂತ ಗೊತ್ತಾದ್ಮೇಲೆ ನಮ್ಮ ಹೀರೋನ ಅಲ್ಲಿರೋ ಸ್ಟೂಡೆಂಟ್ಸ್ ಗೆಲ್ಲ ಪರಿಚಯ ಮಾಡಿಸ್ತಾನೆ. ಹಾಗೆ ನಿನಗೇನಾದ್ರೂ ಸಹಾಯ ಬೇಕಾಗಿದ್ರೆ ನನಗೆ ಕಾಲ್ ಮಾಡೋ ಅಂತ ಒಂದು ಕಾರ್ಡ್ ನ ಕೊಡ್ತಾನೆ. ನಂತರ ಸ್ಟೂಡೆಂಟ್ಸ್ ಎಲ್ಲಾರನ್ನೂ ಕರ್ಕೊಂಡು ಒಂದು ರೋಡ್ ಅಲ್ಲಿ ಹೋಗ್ತಾ ಇರುವಾಗ ರಾನ್ ಒಂದು ಬಟನ್ ನ ಕ್ಲಿಕ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಸೀಟ್ ಬೆಲ್ಟ್ ಎಲ್ಲ ಆನ್ ಆಗುತ್ತೆ. ಆ ಬಸ್ ನೇಮನು ಕೂಡ ಚೇಂಜ್ ಆಗುತ್ತೆ. ಆ ಟೈಮ್ ಅಲ್ಲಿ ಆ ಬಸ್ ಒಂದು ಮುರಿದೋಗಿರೋ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇರುತ್ತೆ. ಸ್ಟೂಡೆಂಟ್ಸ್ ಎಲ್ಲರೂ ಅದನ್ನ ನೋಡಿ ಭಯ ಪಡ್ತಿರೋವಾಗ ಥ್ರೆಶೋಲ್ಡ್ ಎಲ್ಲ ಆನ್ ಆಗಿ ಆ ಬಸ್ ಗಾಲಿಯಲ್ಲಿ ಹಾರಾಡೋದಕ್ಕೆ ಶುರು ಆಗುತ್ತೆ. ಗಾಲಿಯಲ್ಲಿ ಹಾರಾಡ್ಕೊಂಡು ಸ್ವಲ್ಪ ದೂರ ಹೋದ್ಮೇಲೆ ಗಾಲಿಯಲ್ಲಿ ಹಾರಾಡ್ತಾ ಇರೋ ಒಂದು ಸ್ಕೂಲ್ ನ ನೋಡಿ ಸ್ಟೂಡೆಂಟ್ಸ್ ಎಲ್ಲರೂ ಶಾಕ್ ಆಗ್ತಾರೆ. ಆವಾಗ ರಾನ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸ್ಕೂಲ್ ವಿಲನ್ಸ್ ಈ ಸ್ಕೂಲ್ ಮೇಲೆ ಅಟ್ಯಾಕ್ ಮಾಡಬಾರ್ದಂತ ಹೇಳಿ ಯಾವಾಗ್ಲೂ ಗಾಲಿಯಲ್ಲೇ ಹಾರಾಡ್ತಾ ಇರುತ್ತೆ. ಆಂಟಿ ಗ್ರಾವಿಟಿ ಪರ್ಪ್ಲೆಕ್ಷನ್ ಟೆಕ್ನಿಕ್ ಇಂದ ಇದು ಗಾಲಿಯಲ್ಲಿ ಹಾರಾಡ್ತಾ ಇರುತ್ತೆ. ಇದು ಒಂದೇ ಪ್ಲೇಸ್ ಅಲ್ಲಿ ಇರೋದಿಲ್ಲ, ಯಾವಾಗ್ಲೂ ಗಾಲಿಯಲ್ಲಿ ಹಾರಾಡ್ತಾನೆ ಇರುತ್ತೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ. ಈ ಸ್ಕೂಲ್ ಎಲ್ಲೈತೆ ಅಂತ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳಿ ಆ ಬಸ್ ನ ನಿಧಾನವಾಗಿ ಲ್ಯಾಂಡ್ ಮಾಡ್ತಾನೆ. ಸ್ಟೂಡೆಂಟ್ಸ್ ಎಲ್ಲರೂ ಆ ಸ್ಕೂಲ್ ಹತ್ರ ಹೋಗುವಾಗ ಅವರ ಸೀನಿಯರ್ಸ್ ನ ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ಅವರಲ್ಲಿ ಒಬ್ಬರಿಗೆ ಗಾಲಿಯಲ್ಲಿ ಹಾರಾಡೋ ಪವರ್ ಇದ್ರೆ ಇನ್ನೊಬ್ಬನ್ಗೆ ಅವನ
ಕಣ್ಣುಗಳಿಂದ ಲೇಸರ್ ನ ಬಿಡೋ ಒಂದು ಪವರ್ ಇರುತ್ತೆ. ಒಬ್ಬರಿಗೆ ಫ್ರೀಸಿಂಗ್ ಮಾಡೋ ಪವರ್ ಇದ್ರೆ ಲಿಟ್ರಲಿ ಇನ್ನೊಂದು ಹುಡುಗಿಗಾದ್ರೆ ಕ್ಲೋನಿಂಗ್ ಮಾಡೋ ಒಂದು ಪವರ್ ಇರುತ್ತೆ. ಈ ರೀತಿ ಎಲ್ಲಾರನ್ನು ನೋಡ್ಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇರುವಾಗ ಇಬ್ರು ಸೀನಿಯರ್ಸ್ ಹುಡುಗರು, ಒಬ್ಬನ ಹೆಸರು ಸ್ಪೀಡ್ ಅಂತ, ಇನ್ನೊಬ್ಬನ ಹೆಸರು ಲ್ಯಾಶ್ ಅಂತ. ಸ್ಪೀಡ್ ಅವನ ಹೆಸರಿಗೆ ತಕ್ಕಂತೆ ತುಂಬಾ ಸ್ಪೀಡ್ ಆಗಿ ಓಡೋ ಒಂದು ಪವರ್ ಇರುತ್ತೆ. ಲ್ಯಾಶ್ ಗೆ ರಬ್ಬರ್ ಆಗಿ ಅವನ ಬಾಡಿನ ಸ್ಟ್ರೆಚ್ ಮಾಡೋ ಒಂದು ಪವರ್ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಇವರಿಬ್ರು ಕೆಟ್ಟ ಸ್ಟೂಡೆಂಟ್ಸ್ ಅಂತಾನೆ ಹೇಳ್ಕೋಬಹುದು. ಅಲ್ಲಿಗೆ ಬಂದಿರೋ ಹೊಸ ಸ್ಟೂಡೆಂಟ್ಸ್ ಗೆ ರ್ಯಾಗಿಂಗ್ ಮಾಡೋ ಒಂದು ಕೆಲಸ ಮಾಡ್ತಿರ್ತಾರೆ. ಇದೇ ಒಂದು ರೀಸನ್ ಗೆ ಅಲ್ಲಿಗೆ ಬಂದಿರೋ ನಮ್ಮ ಹೀರೋ ಹಾಗೆ ಇನ್ನ ಸ್ವಲ್ಪ ಹೊಸ ಸ್ಟೂಡೆಂಟ್ಸ್ ಗೆ ರ್ಯಾಗಿಂಗ್ ಮಾಡಿ ಅವ್ರ ಹತ್ರ ಕಾಸು ಕಿತ್ಕೋಬೇಕು ಅಂತ ನೋಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಗ್ವಾನ್ ಅನ್ನೋ ಒಂದು ಹುಡುಗಿ ಅಲ್ಲಿಗೆ ಬರ್ತಾಳೆ. ಈ ಹುಡುಗಿ ಇವಾಗ ಸ್ಟೂಡೆಂಟ್ಸ್ ಗೆಲ್ಲ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರ್ತಾಳೆ. ಸ್ಪೀಡ್ ಆಗಿ ಲ್ಯಾಶ್ ನ ಅಲ್ಲಿಂದ ಕಳಿಸ್ಬಿಟ್ಟು ಈ ಹೊಸ ಸ್ಟೂಡೆಂಟ್ಸ್ ನ ಅವರ ಕಡೆಯಿಂದ ತಪ್ಪಿಸ್ತಾಳೆ. ನಮ್ಮ ಹೀರೋ ಗ್ವಾನ್ ಅನ್ನೋ ಒಂದು ಹುಡುಗಿನ ನೋಡ್ಬಿಟ್ಟು ಈ ಹುಡುಗಿ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾಳೆ ಅಂತ ಫಿದಾ ಆಗೋಗ್ಬಿಡ್ತಾನೆ. ನಂತರ ಅಲ್ಲಿಗೆ ಬಂದಿರೋ ಹೊಸ ಸ್ಟೂಡೆಂಟ್ಸ್ ಎಲ್ಲ ಹಾಲ್ಗೆ ಹೋದಾಗ ಪ್ರಿನ್ಸಿಪಲ್ ಸಡನ್ ಆಗಿ ಪ್ರತ್ಯಕ್ಷ ಆಗಿ ಅವ್ರಿಗೆಲ್ಲ ವೆಲ್ಕಮ್ ಮಾಡ್ತಾಳೆ. ಹಾಗೆ ನಿಮ್ಗೊಂದು ವಿಷಯ ಹೇಳ್ಬೇಕು, ನೀವೆಲ್ಲರೂ ಇವಾಗ ಈ ಸ್ಕೂಲ್ ಅಲ್ಲಿ ಇರ್ಬೇಕಂದ್ರೆ ಒಂದು ಟೆಸ್ಟ್ ನ ಪಾಸ್ ಮಾಡ್ಬೇಕಾಗುತ್ತೆ. ಈ ಟೆಸ್ಟ್ ಅಲ್ಲಿ ಪಾಸ್ ಆಗಿರೋರ್ನ ಸೂಪರ್ ಹೀರೋಸ್ ಅಂತ ಕರಿತೀವಿ. ಈ ಟೆಸ್ಟ್ ಅಲ್ಲಿ ಪಾಸ್ ಆಗದೆ ಇರೋರ್ನ ಸೂಪರ್ ಹೀರೋಸ್ ಗೆ ಸಹಾಯ ಮಾಡ್ಬೇಕಾಗಿರೋ ಸೈಡ್ ಕಿಕ್ಕರ್ಸ್ ಅಂತ ಕರಿತೀವಿ ಅಂತ ಹೇಳ್ತಾಳೆ. ಅಲ್ಲಿಗೆ ಬಂದಿರೋ ಕೋಚ್ ಒಬ್ಬ, ನೀವೆಲ್ಲರೂ ನಿಮ್ಗಿರೋ ಪವರ್ಸ್ ನ ನನ್ ಮುಂದೆ ಎಕ್ಸ್ಪೋಸ್ ಮಾಡಿ, ಆವಾಗ ನೀವು ಸೂಪರ್ ಹೀರೋಸ್ ಟೀಮ್ ಗೆ ಹೋಗ್ತೀರಾ ಇಲ್ಲ ಸೂಪರ್ ಹೀರೋಸ್ ಗೆ ಸಹಾಯ ಮಾಡ್ಬೇಕಾಗಿರೋ ಸೈಡ್ ಕಿಕ್ಕರ್ಸ್ ಟೀಮ್ ಗೆ ಹೋಗ್ತೀರಾ, ನಾನ್ ಸೆಲೆಕ್ಟ್ ಮಾಡ್ತೀನಿ, ನಾನ್ ಹೇಳಿದ್ದೆ ಇಲ್ಲಿ ಫೈನಲ್ ಅಂತ ಹೇಳ್ತಾನೆ. ಫಸ್ಟ್ ಗೆ ಲಾರಿ ಅನ್ನೋ ಒಬ್ಬ ಹುಡುಗ ಅಲ್ಲಿಗೆ ಬಂದು ಸ್ಟೋನ್ ಮಾನ್ಸ್ಟರ್ ತರ ಕನ್ವರ್ಟ್ ಆಗಿ ಅವನಿಗಿರೋ ಸ್ಟ್ರೆಂತ್ ಹಾಗೆ ಡ್ಯೂರಬಿಲಿಟಿನ ಅಲ್ಲಿರೋ ಸ್ಟೂಡೆಂಟ್ಸ್ ಗೆಲ್ಲ ಅವನ ಪವರ್ ನ ಎಕ್ಸ್ಪೋಸ್ ಮಾಡ್ತಾನೆ. ನಂತರ ಆಸಿಡ್ ನ ಸ್ಪ್ಲಿಟ್ ಮಾಡೋ ಒಬ್ಬ ಹುಡುಗ ಅವನಿಗೆ ಬೇಕಾಗಿರೋ ಹಾಗೆ ರೂಪನ ಬದಲಾವಣೆ ಮಾಡ್ಕೊಳ್ಳೋ ಹುಡುಗನನ್ನ ನೋಡಿ ಕೋಚ್ ಇಂಪ್ರೆಸ್ ಆಗಿ ಅವ್ರನ್ನ ಸೂಪರ್ ಹೀರೋಸ್ ಆಗಿ ಡಿಕ್ಲೇರ್ ಮಾಡ್ತಾನೆ. ಇನ್ನೊಬ್ಬ ಹುಡುಗ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾನೆ. ಇನ್ನೊಬ್ಬ ಹುಡುಗ ರಾತ್ರಿಯಲ್ಲಿ ಲೈಟಿಂಗ್ ಕೊಡೋ ಒಂದು ಪವರ್, ಇನ್ನೊಂದು ಹುಡುಗಿಗಾದ್ರೆ ಗಿನಿ ಪಿಗ್ ಆಗಿ ಕನ್ವರ್ಟ್ ಮಾಡೋ ಒಂದು ಪವರ್. ಇದನ್ನೆಲ್ಲ ನೋಡಿ ಕೋಚ್ ಇಂಪ್ರೆಸ್ ಆಗ್ದಿರಾ ಅವ್ರನ್ನೆಲ್ಲ ಸೈಡ್ ಕಿಕ್ಕರ್ಸ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ಲೈಲಾಗೆ ಕೋಚ್ ಹೀಗೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇರೋದು ಇಷ್ಟ ಆಗೋದಿಲ್ಲ. ಅದಕ್ಕೆ ಆ ಹುಡುಗಿ ತನ್ನ ಪವರ್ ನ ಎಕ್ಸ್ಪೋಸ್ ಮಾಡೋದೇ ಇಲ್ಲ, ತನ್ನನ್ನ ತಾನೇ ಸೈಡ್ ಕಿಕ್ಕರ್ ಆಗಿ ಡಿಕ್ಲೇರ್ ಮಾಡ್ಕೊಂತಾಳೆ. ಲಾಸ್ಟ್ ಗೆ ನಮ್ಮ ಹೀರೋ ಆ ಕೋಚ್ ಹತ್ರ ಬಂದು ಈ ಕೋಚ್ ಹತ್ರ ಸುಳ್ಳು ಹೇಳೋದ್ ಬೇಡ ಅಂತ, ನನಗೆ ಯಾವುದೇ ಪವರ್ಸ್ ಇಲ್ಲ ಸರ್ ಅಂತ ಹೇಳ್ತಾನೆ. ಆದ್ರೆ ಆ ಕೋಚ್ ನಂಬ್ದಿರಾ, ನೀನು ಕಮಾಂಡರ್ ಹಾಗೆ ಜೆಟ್ಗೆ ಹುಟ್ಟಿರೋ ಮಗು, ನಿನಗೆ ಗ್ಯಾರಂಟಿ ಪವರ್ಸ್ ಇರ್ತಾವೆ ಅಂತ ಹೇಳಿ ಒಂದು ಕಾರ್ನ ಅವನ ಮೇಲೆ ಹಾಕ್ತಾನೆ. ನಮ್ಮ ಹೀರೋ ಜಸ್ಟ್ ಮಿಸ್ ಅಲ್ಲಿ ಬಚಾವ್ ಆಗ್ತಾನೆ. ಮೇ ಬಿ ನಿಮ್ಮ ತಾಯಿಗೆ ಗಾಲಿಯಲ್ಲೇ ಹಾರಾಡೋ ಪವರ್ ಇರೋದ್ರಿಂದ ನೀನು ಗಾಲಿಯಲ್ಲೇ ಹಾರಾಡ್ಬೋದು ಅಂತ ಅವನ್ನ ಎತ್ತಿ ಬಿಸಾಕ್ ಬಿಡ್ತಾನೆ. ಆದ್ರೂನು ಕೂಡ ಅವನಿಗೆ ಎಂತದೇ ಪವರ್ಸ್ ಬರೋದಿಲ್ಲ. ಲಾಸ್ಟ್ ಇನ್ನೊಂದ್ ಸತ್ಯ ಕೇಳೋಣ ಅಂತ ಹೇಳ್ಬಿಟ್ಟು ಕೋಚ್ ಅವನ್ನ ಡೈರೆಕ್ಟ್ ಆಗಿ ಕೇಳ್ತಾನೆ, ನಿಜವಾಗ್ಲೂ ನಿನಗೆ ಎಂತದೇ ಪವರ್ಸ್ ಇಲ್ವಾ ಅಂತ. ನನಗೆ ಯಾವುದೇ ಪವರ್ಸ್ ಇಲ್ಲ ಅಂತ ಹೇಳಿರೋ ಮಾತನ್ನ ಕೇಳಿ ಕೋಚ್ ನಮ್ಮ ಹೀರೋನ ಸೈಡ್ ಕಿಕ್ಕರ್ ಆಗಿ ಡಿಕ್ಲೇರ್ ಮಾಡ್ತಾನೆ. ಈ ಟೆಸ್ಟ್ ಗಳು ನಡೀತಿರುವಾಗ ನಮ್ಮ ಹೀರೋಗೆ ಸ್ವಲ್ಪ ಗಾಯಗಳಾಗಿರ್ತವೆ. ಅದಕ್ಕೆ ಚಿಕಿತ್ಸೆ ಪಡಿಬೇಕು ಅಂತ ಒಬ್ಬ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದಾದ್ಮೇಲೆ ಆ ಡಾಕ್ಟರ್ ಹತ್ರ ಕೇಳ್ತಾನೆ, ನನಗೆ ಫ್ಯೂಚರ್ ಅಲ್ಲಿ ಪವರ್ಸ್ ಬರ್ಬೋದಾ ಅಂತ. ಅವಾಗ ಆ ಡಾಕ್ಟರ್ ಹೇಳ್ತಾಳೆ, ನಮ್ಮ ಹತ್ರ ಇರೋ ಟೆಕ್ನಾಲಜಿಯಿಂದ ಅದನ್ನ ಕಂಡು ಹಿಡಿಯೋದಕ್ಕೆ ಆಗಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬ ಸೂಪರ್ ಹೀರೋ ಹಾಗೆ ನಾರ್ಮಲ್ ಹ್ಯೂಮನ್ಸ್ ಗೆ ಹುಟ್ಟಿರೋರ್ನ ನಾವು ಸೈಡ್ ಕಿಕ್ಕರ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ನನಗೆ ಆಶ್ಚರ್ಯಕರ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ತಂದೆ ತಾಯಿ ಇಬ್ರು ಕೂಡ ಸೂಪರ್ ಹೀರೋಸೆ, ಆದ್ರೆ ನಿನಗೆ ಎಂತದೇ ಪವರ್ಸ್ ಇಲ್ಲ. ಒಂದೊಂದ್ ಟೈಮ್ ಏನಾಗುತ್ತಪ್ಪ ಅಂದ್ರೆ ಇಬ್ರು ಸೂಪರ್ ಹೀರೋಸ್ ಗೆ ಹುಟ್ಟಿರೋ ಮಗುಗೂ ಕೂಡ ಎಂತದೇ ಪವರ್ಸ್ ಇರೋದಿಲ್ಲ. ಲಾಸ್ಟ್ ಗೆ ಅವರ ಬಾಡಿಯಲ್ಲಿ ಎಂತದೇ ಸೂಪರ್ ಬರ್ದಿರೋ ಹಾಗೆ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾಳೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಸ್ ಡ್ರೈವರ್ ರ್ಯಾನ್ ಕಡೆ ನೋಡ್ಕೊ, ಅವರ ತಂದೆ ತಾಯಿ ಇಬ್ರು ಕೂಡ ಸೂಪರ್ ಹೀರೋಸೆ, ಆದ್ರೆ ರ್ಯಾನ್ ಗೆ ಎಂತದೇ ಪವರ್ಸ್ ಬಂದಿಲ್ಲ ಅಂತ ಹೇಳ್ತಾಳೆ. ನಂತರ ನಮ್ಮ ಹೀರೋ ಅವರ ಟೀಮ್ ಮೇಟ್ಸ್ ಜೊತೆ ಸೇರ್ಕೊಂಡು ಲಂಚ್ ಮಾಡೋದಕ್ಕಂತ ಹೋದಾಗ ಗೊತ್ತಾಗುತ್ತೆ ಸೂಪರ್ ಪವರ್ಸ್ ಇರೋರೆಲ್ಲ ಒಂದ್ ಕಡೆ, ಈ ಸೈಡ್ ಕಿಕ್ಕರ್ಸ್ ಎಲ್ಲ ಒಂದ್ ಕಡೆ, ಇವ್ರಿಗೆಲ್ಲ ಸಪರೇಟ್ ಆಗಿರೋ ಗ್ರೂಪ್ಸ್ ಇರ್ತವೆ ಅಂತ. ನಮ್ಮ ಹೀರೋ ಅವರ ಗ್ರೂಪ್ ಅವರ ಜೊತೆ ಕೂತ್ಕೊಂಡು ಲಂಚ್ ಮಾಡ್ತಿರುವಾಗ ನಮ್ಮ ಹೀರೋ ಕಡೆ ಒಬ್ಬ ಹುಡುಗ ತುಂಬಾ ಕೋಪದಿಂದ ನೋಡ್ತಾ ಇರೋದನ್ನ ನಮ್ಮ ಹೀರೋ ಗಮನಿಸ್ತಾನೆ. ಅವ್ನ್ ಯಾರು ನನ್ ಕಡೆನೆ ನೋಡ್ತಿದ್ದಾನೆ ಅಂತ ಅವರ ಗ್ರೂಪ್ ಜೊತೆ ಡಿಸ್ಕಸ್ ಮಾಡಿದಾಗ ಅವರ ಗ್ರೂಪ್ ಅಲ್ಲಿರೋರು ಹೇಳ್ತಾರೆ, ನಿಜವಾಗ್ಲೂ ಅವ್ನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ, ಅವನ ಹೆಸರು ವಾರನ್ ಪೀಸ್ ಅಂತ. ನಿಜ ಹೇಳ್ಬೇಕಂದ್ರೆ ಅವನ ತಂದೆನ ಜೈಲಿಗೆ ಹಾಕಿರೋದು ನಿಮ್ಮ ತಂದೆ. ಇದೇ ಒಂದು ರೀಸನ್ ಗೆ ವಾರನ್ ಪೀಸ್ ನಿನ್ ಮೇಲೆ ಕೋಪದಿಂದ ನೋಡ್ತಿದ್ದಾನೆ. ಅವನ ಹತ್ರ ನೀನು ಸ್ವಲ್ಪ ಭದ್ರವಾಗಿರು ಅಂತ ಹೇಳ್ತಾರೆ. ಅವತ್ತು ರಾತ್ರಿ ವಿಲ್ ಮನೆಗೆ ಬಂದ್ಮೇಲೆ ಅವರ ತಂದೆ ಆಗಿರೋ ಕಮಾಂಡರ್ ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ, ನನ್ನ ಬಾಡಿಯಲ್ಲಿ ಎಂತದೇ ಪವರ್ಸ್ ಇಲ್ಲ, ನಾನ್ ನಾರ್ಮಲ್ ಹ್ಯೂಮನ್ ಅಂತ. ಬಟ್ ಅವರ ತಂದೆ ಅವನ್ನ ಮಾತಾಡೋದಕ್ಕೆ ಬಿಡದೆ ಒಂದು ಸೀಕ್ರೆಟ್ ಬೇಸ್ ಗೆ ಕರ್ಕೊಂಡು ಹೋಗ್ತಾನೆ. ಕಮಾಂಡರ್ ಅವನ ಮಗನಿಗೆ ಹೇಳ್ತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ಕೈ ಹೈ ಸ್ಕೂಲ್ ಗೆ ಫಸ್ಟ್ ಡೇ ಹೋಗಿ ಬಂದಾಗ ನಿಮ್ಮ ತಾತ ನನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದ, ಇನ್ಮೇಲಿಂದ ನೀನು ಇಲ್ಲಿಗೆ ಬರ್ಬೋದು. ಇಲ್ಲಿ ನೋಡು, ಇಲ್ಲಿರೋ ಪ್ರತಿಯೊಂದು ಕಲೆಕ್ಷನ್ ನಿಮ್ಮ ತಾಯಿ ಹಾಗೆ ನಾವಿಬ್ರು ಡೆಸ್ಟ್ರಾಯ್ ಮಾಡಿರೋ ಮಾನ್ಸ್ಟರ್ ವಸ್ತುಗಳು ಅಂತ ಹೇಳ್ತಾನೆ. ಹಾಗೆ ಇದ್ ಕಡೆ ನೋಡು, ಈ ವೆಪನ್ ಹೆಸರು ಪ್ಯಾಸಿಫೈಯರ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ತಾ ಇದ್ದಿದ್ದು ರಾಯಲ್ ಪೈನ್ ಅನ್ನೋ ಒಬ್ಬ ವಿಲನ್. ಆ ವಿಲನ್ ಹತ್ರ ಫೈಟ್ ಮಾಡೋದಕ್ಕೆ ಹೋದಾಗೆ ನಾನು ನಿಮ್ಮ ತಾಯಿನ ಪ್ರೀತಿ ಮಾಡಿದ್ದು. ನಾವಿಬ್ರು ಸೇರಿ ಆ ವಿಲನ್ ಹತ್ರ ಫೈಟಿಂಗ್ ಮಾಡ್ತಿರುವಾಗ ಅದರಲ್ಲಿ ಆ ವಿಲನ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಫೈಟಿಂಗ್ ಅಲ್ಲಿ ರಾಯಲ್ ಪೈನ್ ಅನ್ನೋ ಒಬ್ಬ ವಿಲನ್ ಸತ್ತೋಗಿರೋದಿಲ್ಲ. ಇವಾಗ ಇವರ ತಂದೆ ಒಂದು ಕಲೆಕ್ಷನ್ ಎತ್ಕೊಂಡ್ ಬಂದಿರ್ತಾನಲ್ವಾ, ಅದರಲ್ಲಿ ಒಂದು ಚಿಕ್ಕ ಕ್ಯಾಮೆರಾ ಇರುತ್ತೆ. ಆ ಕ್ಯಾಮೆರಾ ಮುಖಾಂತರ ಈ ರಾಯಲ್ ಪೈನ್ ಅನ್ನೋ ಒಬ್ಬ
ಒಬ್ಬ ವಿಲನ್ ಇವರಿಬ್ಬರನ್ನು ಮಾನಿಟರ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಇವರ ತಂದೆ ಇವನ ಹತ್ರ ಹೇಳುವಾಗ, ಇವಾಗ ನಾನು ಮತ್ತೆ ನಿಮ್ಮ ತಾಯಿ ಮಾತ್ರ ಈ ಪ್ರಪಂಚವನ್ನ ಕಾಪಾಡೋದಕ್ಕೆ ಹೋರಾಟ ಮಾಡ್ತಾ ಇದೀವಿ. ನೆಕ್ಸ್ಟ್ ನೀನು ನಮ್ ಜೊತೆ ಸೇರ್ಕೊಂಡ್ರೆ ಮೂವರು ಸೇರಿ ಈ ಪ್ರಪಂಚವನ್ನ ಕಾಪಾಡಬಹುದು ಅಂತ ತುಂಬಾ ಎಕ್ಸೈಟ್ ಫೀಲ್ ಆಗ್ತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ನಮ್ಮ ಹೀರೋ ಅವನ ತಂದೆನ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಅವನ ಹತ್ರ ಇವಾಗ ಯಾವುದೇ ಪವರ್ಸ್ ಇಲ್ಲ ಅನ್ನೋದು ಅವನ ತಂದೆಗೆ ಹೇಳೋದಿಲ್ಲ. ನಂತರ ಅವನ ತಂದೆ, ಇದೊಂದು ಸೀಕ್ರೆಟ್ ಬೇಸ್, ಇಲ್ಲಿ ಪ್ರತ್ಯೇಕವಾಗಿರೋ ವಸ್ತುಗಳಿರ್ತವೆ, ನೀನು ಇನ್ಮೇಲೆ ಈ ಸೀಕ್ರೆಟ್ ಬೇಸ್ಗೆ ಬರ್ಬೋದು, ಬಟ್ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ನಿನ್ನ ಫ್ರೆಂಡ್ಸ್ ನ ಮಾತ್ರ ಇಲ್ಲಿಗೆ ಕರ್ಕೊಂಡ್ ಬರ್ಬೇಡ ಅಂತ ಹೇಳ್ತಾನೆ. ಅವತ್ತು ಮಾರನೇ ದಿನ ಬೆಳಗ್ಗೆ ಈ ಸೈಡ್ ಕಿಕ್ಕರ್ಸ್ಗೆ ಟೀಚಿಂಗ್ ಮಾಡೋದಕ್ಕಂತ ಸೈಡ್ ಕಿಕ್ ಪ್ರೊಫೆಸರ್ ಒಬ್ಬ ಅಲ್ಲಿಗೆ ಬರ್ತಾನೆ. ನೀವೇನು ಬಾಧೆ ಪಡೋದಕ್ಕೆ ಹೋಗ್ಬೇಡಿ, ಸೂಪರ್ ಹೀರೋಸ್ ಸೈಡ್ ಕಿಕ್ಕರ್ ಸಪೋರ್ಟ್ ಇಲ್ದಿರಾ ಏನು ಮಾಡೋದಕ್ಕಾಗಲ್ಲ, ನಾವು ಅವ್ರಿಗೆ ಯುದ್ಧದಲ್ಲಿ ನಾವು ಸಪೋರ್ಟಿವ್ ಆಗಿ ನಿಲ್ತೀವಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಅವ್ರಿಗೆಲ್ಲ ನಮ್ ಕಡೆಯಿಂದ ಮಾರಲ್ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅದ್ರಲ್ಲಿರೋ ಒಬ್ಬ ಹುಡುಗ, ಸರ್ ನಮ್ಗೆಲ್ಲ ನೇಮ್ಸ್ ಹಾಕಿ ಕಾಸ್ಟ್ಯೂಮ್ಸ್ ಯಾವಾಗ ಡಿಸೈನ್ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಆ ಪ್ರೊಫೆಸರ್ ಹೇಳ್ತಾನೆ, ನಿಮ್ಮ ಟ್ರೈನಿಂಗ್ ಹಾಗೆ ಸ್ಕೂಲ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಬ್ಬ ಸೂಪರ್ ಹೀರೋ ಜೊತೆಗೆ ನಿಮ್ಮನ್ನ ಅಸೈನ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಕಮಾಂಡರ್ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅದಕ್ಕೆ ನನ್ನ ಕಾಸ್ಟ್ಯೂಮ್ ಆ ತರ ಇತ್ತು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು, ಹೌದಾ ನಮ್ಮ ತಂದೆ ಜೊತೆಯಲ್ಲಿ ನೀವು ಕೆಲಸ ಮಾಡಿದಿರಾ, ಹಾಗಾದ್ರೆ ನಮ್ಮ ಪೇರೆಂಟ್ಸ್ ನಿಮ್ಮ ಬಗ್ಗೆ ಒಂದು ಸತಿನೂ ಹೇಳಿಲ್ವಲ್ಲ ಅಂತ ಹೇಳಿದಾಗ ಪ್ರೊಫೆಸರ್ ಹಾರ್ಟ್ ಬ್ರೇಕ್ ಆಗೋಗ್ಬಿಡುತ್ತೆ. ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಮೋಸ್ಟ್ ಪ್ರಾಬಬಲಿ ನಾವು ಒಬ್ಬ ಸೂಪರ್ ಹೀರೋಸ್ ಕೆಳಗಡೆ ಅಸೈನ್ ಆಗಿದೀವಿ ಅಂದ್ರೆ ನಮ್ಮ ಸಿಚುವೇಶನ್ ಇದೇ ತರ ಇರುತ್ತೆ ಅಂತ ಹೇಳಿ ಅವರೆಲ್ಲರೂ ಅದಕ್ಕೆ ಬಾಧೆ ಪಡ್ತೀರಾ. ಅವರ ಕ್ಲಾಸಸ್ ಹಾಗೆ ಟ್ರೈನಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಆ ಸ್ಕೂಲ್ ಅಲ್ಲಿರೋ ಡಿಫ್ರೆಂಟ್ ಗ್ಯಾಜೆಟ್ಸ್ ನ ಯಾವ ತರ ಯೂಸ್ ಮಾಡಬೇಕು, ಅವುಗಳನ್ನ ಯಾವ ಸಿಚುವೇಶನ್ ಅಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡು ಸೈಡ್ ಕಿಕ್ಕರ್ಸ್ ಆ ಪ್ರೊಸೆಸ್ ಅಲ್ಲಿ ಆ ಡೇ ಫುಲ್ ಎಂಜಾಯ್ ಮಾಡ್ತಾರೆ. ಹಾಗೆ ಸೈಡ್ ಕಿಕ್ಕರ್ಸ್ ಎಲ್ಲರೂ ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗೋಗ್ಬಿಡ್ತಾರೆ. ವಿಲ್ ಅವತ್ತು ರಾತ್ರಿ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಅವನ ಮನೆಯಲ್ಲಿ ಹೋಮ್ ವರ್ಕ್ ಮಾಡ್ತಿರುವಾಗ ಇವರೆಲ್ಲರೂ ಸೇರ್ಕೊಂಡು ಸೂಪರ್ ಹೀರೋಸ್ಗೆ ನಾವು ಯಾವ ತರ ಸಹಾಯ ಮಾಡಬಹುದು ಅಂತ ಡಿಸ್ಕಷನ್ ಮಾಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ವಿಲ್ ಅವರ ತಂದೆ ಕಮಾಂಡರ್ ಅಲ್ಲಿಗೆ ಬಂದು ವಿಲ್ ಫ್ರೆಂಡ್ಸ್ ನೆಲ್ಲ ಪರಿಚಯ ಮಾಡ್ಕೊಂತ ಇರ್ತಾನೆ. ಅವನ ಮನ್ಸಲ್ಲಿ ಅನ್ಕೊಂತಾನೆ, ಇಷ್ಟು ಚಿಕ್ಕ ಪವರ್ಸ್ ಇರೋರ್ನ ಯಾಕೆ ಸೂಪರ್ ಹೀರೋಸ್ ಆಗಿ ಡಿಕ್ಲೇರ್ ಮಾಡಿದ್ದಾನೆ ಅಂತ ಕನ್ಫ್ಯೂಸ್ ಆಗಿರ್ತಾನೆ. ನಂತರ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಮನೆಗೆ ಹೋದ್ಮೇಲೆ ಕಮಾಂಡರ್ ಅವನ ಮಗನ ಹತ್ರ ಕೇಳ್ತಾನೆ. ಆವಾಗ ಅವ್ನು ನಿಂತ್ಕೊಂಡು ಅವರೆಲ್ಲರೂ ಸೈಡ್ ಕಿಕ್ಕರ್ಸ್ ಅಂತ ಹೇಳಿ ಅವ್ರಂದ್ರೆ ನನಗೆ ಇಷ್ಟ ಅಂತ ಹೇಳ್ತಾನೆ. ಅದಕ್ಕೆ ಕಮಾಂಡರ್ ಪ್ರೌಡ್ ಆಗಿ ಫೀಲ್ ಆಗ್ತಾನೆ, ನನ್ನ ಮಗ ಒಬ್ಬ ಸೂಪರ್ ಹೀರೋ ಆಗಿದ್ರು ಕೂಡ ಸೈಡ್ ಕಿಕ್ಕರ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾನೆ, ಅದಕ್ಕೆ ನಾನು ಸಂತೋಷ ಪಡ್ಲೇಬೇಕು ಅಂತ ಫೀಲ್ ಆಗ್ತಾನೆ. ಆವಾಗ ನಮ್ಮ ಹೀರೋ ಇದ್ಕೊಂಡು ಸೈಡ್ ಕಿಕ್ಕರ್ಸ್ ಆಗಿ ಡಿಕ್ಲೇರ್ ಮಾಡಿದ್ರೆ ಅವ್ರೇನೋ ತಪ್ಪು ಮಾಡ್ದಂಗ ತಂದೆ ಅಂತ ಕೇಳಿದಾಗ, ಅದೇನು ಇಲ್ಲ ಮಗ, ನಿಜ ಹೇಳ್ಬೇಕಂದ್ರೆ ನಾವು ಯುದ್ಧ ಮಾಡೋದಕ್ಕೆ ಹೋದಾಗ ನಮ್ಗೆ ಮಾರಲ್ ಸಪೋರ್ಟ್ ಕೂಡ ಅವರೇ ಕೊಡೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋ ಏನು ಯೋಚನೆ ಮಾಡ್ತೀರಾ, ನಾನು ಕೂಡ ಒಬ್ಬ ಸೈಡ್ ಕಿಕ್ಕರೇ ಅಂತ ಹೇಳ್ಬಿಡ್ತಾನೆ. ಅಷ್ಟರವರೆಗೂ ಕಮಾಂಡರು ನಿಧಾನವಾಗಿ ಮಾತಾಡ್ತಿರೋ ಅವನು ತುಂಬಾ ಕೋಪದಿಂದ ಬೆಂಚ್ಗೆ ಹೊಡೆದು, ಇದೆಲ್ಲ ಮಾಡಿರೋದು ಆ ಕೋಚ್ ತಾನೆ, ಅವನ ಹತ್ರ ನಾನು ಮಾತಾಡ್ತೀನಿ ಇರೋ ಅಂತ ಕೈಗೆ ಫೋನ್ ಎತ್ಕೊಂತಾನೆ. ಅವನು ತುಂಬಾ ಕೋಪದಲ್ಲಿರೋದ್ರಿಂದ ಆ ಫೋನು ಕೂಡ ಮುರಿದೋಗ್ಬಿಡುತ್ತೆ. ಕಮಾಂಡರ್ಗೆ ಮೊದ್ಲೇ ಗೊತ್ತಿರುತ್ತೆ ಅವನು ಕೋಪದಲ್ಲಿ ಫೋನ್ ಇಟ್ಕೊಂಡ್ರೆ ಮುರಿದೋಗ್ಬಿಡುತ್ತೆ ಅಂತ, ಅದಕ್ಕೆ ಮೊದ್ಲೇ ಸ್ಪೇರ್ ಫೋನ್ಸ್ ಕೂಡ ರೆಡಿಯಾಗಿ ಇಟ್ಕೊಂಡಿರ್ತಾನೆ. ಕಮಾಂಡರ್ ಕೋಚ್ಗೆ ಫೋನ್ ಮಾಡ್ತಿರೋವಾಗ ನಮ್ಮ ಹೀರೋ ಸ್ವಲ್ಪನೂ ಕೂಡ ಯೋಚನೆ ಮಾಡ್ತೀರಾ, ನನ್ನನ್ನ ಕ್ಷಮಿಸು ತಂದೆ, ನನ್ನ ಹತ್ರ ಸೂಪರ್ ಹ್ಯೂಮನ್ ಪವರ್ ಇದಾವೆ ಅಂತ ನಾನೇ ನಿಮ್ಮನ್ನ ಮೋಸ ಮಾಡಿರೋದು, ನಿಜ ಹೇಳ್ಬೇಕಂದ್ರೆ ನನ್ನ ಹತ್ರ ಯಾವುದೇ ತರ ಸೂಪರ್ ಪವರ್ಸ್ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆ ಮಾತನ್ನ ಕೇಳಿ ಕಮಾಂಡರ್ ನಮ್ಮ ಹೀರೋ ಹತ್ರಕ್ಕೆ ಬಂದು, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ಫ್ಯೂಚರ್ ಅಲ್ಲೂ ಕೂಡ ನಿನಗೆ ಪವರ್ಸ್ ಬರ್ಬೋದು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ನಮ್ಮ ಹೀರೋ, ನಾನು ಲೈಫ್ ಲಾಂಗ್ ಸೈಡ್ ಕಿಕ್ಕರ್ ಆಗಿ ಉಳಿದೋದ್ರು ಕೂಡ ನನಗೇನು ಬಾಧೆ ಇಲ್ಲ ತಂದೆ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ. ನಂತರ ಕಮಾಂಡರ್ ಈ ವಿಷಯದ ಬಗ್ಗೆ ತನ್ನ ಹೆಂಡತಿ ಹತ್ರ ಮಾತಾಡ್ತಿರುವಾಗ, ವಿಲ್ಲು ಕೂಡ ನನ್ನ ಹಾಗೆ ಈ ಪ್ರಪಂಚವನ್ನ ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಬಟ್ ಇವಾಗ ಅದು ಆಗೋದಿಲ್ಲ ಅಂತ ಫೀಲ್ ಆಗ್ತಿರ್ತಾನೆ. ಹೆಂಡತಿನೂ ಕೂಡ ಅದೇ ಫೀಲ್ ಆಗ್ತಾಳೆ, ನನ್ನ ಮಗ ನನ್ನ ಹಾಗೆ ಗಾಲಿಯಲ್ಲಿ ಹಾರಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಇವಾಗ ಅದು ಆಗೋದಿಲ್ಲ ಅಂತ ಅನ್ಕೊಂತಾಳೆ. ಸ್ವಲ್ಪ ತಾದ್ಮೇಲೆ ಸಮಾಧಾನ ಮಾಡ್ಕೊಂಡು, ಅವನಿಗೆ ಇವಾಗ ಸೂಪರ್ ಪವರ್ಸ್ ಇಲ್ದಿದ್ರೆ ಏನೋ, ಅವನು ನಮ್ಮ ಮಗ, ಸೂಪರ್ ಹೀರೋ ಆಗಿ ಈ ಪ್ರಪಂಚವನ್ನ ಕಾಪಾಡ್ತಾ ಇದ್ರು ಕೂಡ ನಾವು ಒಂದು ಫ್ಯಾಮಿಲಿಯಾಗಿ ಸಂತೋಷವಾಗಿ ಇರ್ಬೋದಲ್ಲ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಕಮಾಂಡರು, ಹೌದಲ್ವಾ, ನಾವೆಲ್ಲರೂ ಒಂದೇ ಫ್ಯಾಮಿಲಿ, ಸೂಪರ್ ಹೀರೋ ಆಗಿ ಇಲ್ದೇ ಇರ್ಬೋದು, ಬಟ್ ಅವನೊಬ್ಬ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥನಾಗಿ ಹ್ಯಾಪಿಯಾಗಿ ಅವನ ಲೈಫ್ ನ ಲೀಡ್ ಮಾಡಬಹುದಲ್ಲ ಅಂತ ಹೇಳಿ ಇಬ್ರು ರಿಲ್ಯಾಕ್ಸ್ ಆಗ್ತಾರೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ಅವರ ಟೀಮ್ ಎಲ್ಲ ಸ್ಕೂಲ್ಗೆ ಹೋದಾಗ ಅಲ್ಲಿರೋ ಸ್ಪೀಡು ಹಾಗೆ ಲ್ಯಾಶ್ ಇಬ್ರು ಡ್ರೈವರ್ ರ್ಯಾನ್ ಹತ್ರ ಇರೋ ಒಂದು ಟೋಪಿನ ಕಿತ್ಕೊಂಡು ಅವನ್ನ ಆಟ ಆಡಿಸ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಆ ಟೋಪಿ ಅವನಿಗೆ ಕೊಡ್ತಿರೋ ಹಾಗೆ ಮಾಡಿ ಲಾಸ್ಟ್ ಗೆ ಆ ಟೋಪಿನ ನೀರ್ಗೆ ಎತ್ತಿ ಬಿಸಾಕ್ ಬಿಡ್ತಾರೆ. ಅದನ್ನ ನೋಡಿ ನಮ್ಮ ಹೀರೋ ಲ್ಯಾಶ್ ಆಗಿ ಸ್ಪೀಡ್ ಹತ್ರ ರ್ಯಾನ್ ಗೆ ಸಪೋರ್ಟಿವ್ ಆಗಿ ಮಾತಾಡೋದ್ರಿಂದ ಅವ್ರಿಗೆ ತುಂಬಾ ಕೋಪ ಬಂದು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಮ್ಮ ಹೀರೋ ನಡ್ಕೊಂಡು ಹೋಗ್ತಾ ಇರುವಾಗ ಲ್ಯಾಶ್ ಅವನ ರಬ್ಬರ್ ಹ್ಯಾಂಡ್ಸ್ ಇಂದ ನಮ್ಮ ಹೀರೋ ಕೈಯಲ್ಲಿರೋ ಫುಡ್ ವಾರನ್ ಪೀಸ್ ಮೇಲೆ ಬೀಳೋ ಹಾಗೆ ಮಾಡ್ತಾನೆ. ವಾರನ್ ಪೀಸ್ ಇವನು ಬೇಕಾಗಿ ಫುಡ್ ನನ್ ಮೇಲೆ ಹಾಕಿದ್ದಾನೆ ಅಂತ ಕೋಪದಿಂದ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ವಾರನ್ ಪೀಸ್ ಗೆ ಫೈರ್ ಬಾಲ್ಸ್ ನ ಕ್ರಿಯೇಟ್ ಮಾಡೋ ಒಂದು ಪವರ್ ಇರುತ್ತೆ. ಒಂದು ಫೈರ್ ಬಾಲ್ ಇಂದ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಹೀರೋ ಪಕ್ಕದಲ್ಲೇ ಇರೋ ಪ್ಲಾಸ್ಟಿಕ್ ಟ್ರೈನ ಎತ್ಕೊಂಡು ಆ ಫೈರ್ ಬಾಲ್ ಇಂದ ಬಚಾವ್ ಆಗ್ತಾನೆ. ಆವಾಗ ನಮ್ಮ ಹೀರೋ ಅವನ ಹತ್ರ ಇರೋ ಫೈರ್ ಪವರ್ ನ ನೋಡ್ಬಿಟ್ಟು ರಿಯಲೈಸ್ ಆಗ್ತಾನೆ, ಇವನ್ನ ಇವಾಗ ನಾನು ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ನನ್ ಕತೆ ಮುಗ್ದೋಗುತ್ತಂತ ಹೇಳ್ಬಿಟ್ಟು ಆ ಕ್ಯಾಂಟೀನ್ ಅಲ್ಲಿರೋ
ಇರೋ ಒಂದು ಫೈರ್ ಅಲಾರಂ ನ ಆನ್ ಮಾಡಿದ್ರೆ ಇವನ ಹತ್ರ ಇರೋ ಪವರ್ಸ್ ನ್ಯೂಟ್ರಲೈಸ್ ಆಗ್ತವೆ ಅಂತ ತಿಳ್ಕೊಂಡು ಅದನ್ನ ಆನ್ ಮಾಡೋಣ ಅಂತ ಹೋಗ್ತಾ ಇರುವಾಗ ಲ್ಯಾಶ್ ಅವನ ಕೈಗಳಿಂದ ಮತ್ತೆ ಕೆಳಗಡೆಗೆ ಬೀಳ್ಸ್ಬಿಡ್ತಾನೆ. ವಾರನ್ ಪೀಸು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುವಾಗ ವಿಲ್ ಬೆಂಚ್ ಕೆಳಗಡೆಗೆ ಹೋಗಿ ಬಚ್ಚಿಕೊಂತಾನೆ. ಆದ್ರೂ ಕೂಡ ವಾರನ್ ಪೀಸು ನಮ್ಮ ಹೀರೋನ ಬಿಡ್ತೀರಾ ಅವನ ಹತ್ರ ಇರೋ ಫೈರ್ ಬಾಲ್ಸ್ ಇಂದ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಇರ್ತಾನೆ. ವಿಲ್ ಫ್ರೆಂಡ್ಸ್ ವಿಲ್ ನ ಕಾಪಾಡೋದಕ್ಕಂತ ಅಲ್ಲಿಗೆ ಬಂದಾಗ ಅವ್ರ ಹತ್ರ ಇರೋ ಪವರ್ಸ್ ವಾರನ್ ಪೀಸ್ ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ನನ್ನನ್ನೇ ತಡೆಯೋದಕ್ಕೆ ಬರ್ತೀರಾ ಅಂತ ವಾರನ್ ಪೀಸ್ ಗೆ ತುಂಬಾ ಕೋಪ ಬಂದು ಲೈಲಾ ಹಾಗೆ ಅವರ ಫ್ರೆಂಡ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರುವಾಗ ನನ್ನ ಫ್ರೆಂಡ್ಸ್ ನ ಕಾಪಾಡಬೇಕು ಅಂತ ವಿಲ್ ಕೆಳಗಡೆಯಿಂದ ವಾರನ್ ಪೀಸ್ ನಿಂತ್ಕೊಂಡಿರೋ ಒಂದು ಬೆಂಚ್ ನ ಮೇಲೆಗೆ ಎತ್ತಿ ಬಿಸಾಕ್ ಬಿಡ್ತಾನೆ. ವಿಲ್ ಅವನ ಫ್ರೆಂಡ್ಸ್ ನ ಕಾಪಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಅವನಿಗೆ ಅವರ ತಂದೆ ಪವರ್ಸ್ ಬಂದಿರ್ತವೆ. ಇದರಿಂದ ವಾರನ್ ಪೀಸ್ ಮೇಲೆ ಫೈಟ್ ಮಾಡ್ತಾನೆ. ವಾರನ್ ಪೀಸ್ ಗೆ ತುಂಬಾ ಕೋಪ ಬರುತ್ತೆ, ನನ್ನನ್ನೇ ಎತ್ತಿ ಬಿಸಾಕ್ ಬಿಡ್ತಿ ಅಂತ. ನಮ್ಮ ಹೀರೋ ಮೇಲೆ ಫೈಟ್ ಮಾಡೋದಕ್ಕೆ ಹೋಗ್ತಿರುವಾಗ ಲೈಲಾ ಕೊಟ್ಟಿರೋ ಒಂದು ಫೈರ್ ಎಕ್ಸ್ಟೆನ್ಷನ್ ಮಿಷಿನ್ ನ ಎತ್ಕೊಂಡು ಆ ಫಾಗ್ ನ ವಾರನ್ ಪೀಸ್ ಮೇಲೆ ಬಿಟ್ಟು ನಮ್ಮ ಹೀರೋ ಅವನ್ನ ತಡೆ ಹಿಡಿತಾನೆ. ನಂತರ ಅಲ್ಲಿಗೆ ಪ್ರಿನ್ಸಿಪಲ್ ಬಂದು ಇವರಿಬ್ಬರನ್ನು ಡಿಟೆನ್ಷನ್ ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಡಿಟೆನ್ಷನ್ ರೂಮ್ ಅಲ್ಲಿ ಅವ್ರಿಗಿರೋ ಪವರ್ಸ್ ಯೂಸ್ ಮಾಡೋದಕ್ಕಾಗಲ್ಲ. ಇವ್ರಿಗಿರೋ ಎಲ್ಲಾ ಪವರ್ಸ್ ನ್ಯೂಟ್ರಲೈಸ್ ಆಗೋಗ್ಬಿಡ್ತವೆ. ನೀವಿಬ್ರು ಪ್ರಶಾಂತವಾಗಿ ಒಬ್ರಿಗೊಬ್ರು ಮಾತಾಡ್ಕೊಂಡು ನೀವ್ ಇನ್ಮೇಲೆ ಫೈಟಿಂಗ್ ಮಾಡಬಾರ್ದು ಅಂತ ಹೇಳಿ ಪ್ರಿನ್ಸಿಪಲ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಂತರ ನಮ್ಮ ಹೀರೋ ವಾರನ್ ಪೀಸ್ ಹತ್ರ ನಮ್ಮ ಪೇರೆಂಟ್ಸ್ ಮಾಡಿರೋ ಒಂದು ತಪ್ಪಿಗೆ ನಾವ್ ಯಾಕೆ ಇವಾಗ ವಿಲನ್ಸ್ ಆಗ್ಬೇಕು, ನಾವಿಬ್ರು ಒಂದಾಗನ ಅಂತ ಕೈ ಕೊಡ್ತಾನೆ. ಆದ್ರೆ ವಾರನ್ ಪೀಸ್ ಅದನ್ನ ತಲೆಗೆ ಹಾಕೊಂಡಿರಾ ಅವನ್ಗೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ. ಅವತ್ತು ರಾತ್ರಿ ವಿಲ್ ಮನೆಗೆ ಬಂದಾಗ ಡೋರ್ ನ ಓಪನ್ ಮಾಡೋದಕ್ಕೆ ಹೋಗಿ ಅವನ ಮನೆ ಡೋರ್ ನ ಮುರಿದಾಕ್ ಬಿಡ್ತಾನೆ. ವಿಲ್ ತುಂಬಾ ಖುಷಿಯಿಂದ ಅವರ ಪೇರೆಂಟ್ಸ್ ಹತ್ರಕ್ಕೆ ಬಂದು ನನಗೂನು ಕೂಡ ನಮ್ಮ ತಂದೆಗೆ ಇರೋ ಪವರ್ಸ್ ಇದಾವೆ ಅಂತ ಖುಷಿ ಪಡ್ತಿರ್ತಾನೆ. ಆದ್ರೆ ಅವರ ತಾಯಿ ಮಾತ್ರ ಪ್ರಿನ್ಸಿಪಲ್ ನಮ್ಗೆ ಕಾಲ್ ಮಾಡಿದ್ರು, ಸ್ಕೂಲ್ ಅಲ್ಲಿರೋ ಬೆಂಚ್ಗಳು ಹಾಗೆ ಗೋಡೆನ ಮುರಿದಾಕ್ ಬಿಟ್ಟಿದ್ಯ ಅಂತಲ್ವಾ, ನೀವು ಇವನ್ಗೆ ಸರಿಯಾಗಿರೋ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಕಮಾಂಡರ್ ಅದಕ್ಕೆ ಹೂ ಅಂತ ಹೇಳಿ ಇವರ ಸೀಕ್ರೆಟ್ ಬೇಸ್ಗೆ ಮಗನನ್ನ ಕರ್ಕೊಂಡೋಗಿ ಅವನ್ನ ಹಗ್ ಮಾಡ್ಕೊಂಡು ತುಂಬಾ ಖುಷಿ ಪಡ್ತಾನೆ. ನೀನು ತುಂಬಾ ಸ್ಟ್ರಾಂಗ್ ಆಗಿದೆಯಾ ಮಗ, ಇದೇ ತರ ನಿನ್ನ ಪವರ್ಸ್ ನ ಸರಿಯಾಗಿರೋ ವೇ ಅಲ್ಲಿ ಉಪಯೋಗ ಮಾಡು. ನಿಮ್ಮ ತಾಯಿ ನಿನಗೆ ಪನಿಷ್ಮೆಂಟ್ ಏನ್ ಕೊಟ್ಟ ಅಂತ ಕೇಳಿದಾಗ ನಿನ್ನ ಹತ್ರ ಇರೋ ಎಕ್ಸ್ ಬಾಕ್ಸ್ ನ ಕಿತ್ಕೊಂಡ್ಬಿಟ್ಟಿದೀನಿ ಅಂತ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ವಿಲ್ ಇದ್ಕೊಂಡು ನನ್ನ ಹತ್ರ ಎಕ್ಸ್ ಬಾಕ್ಸ್ ಇಲ್ವಲ್ಲ ಅಂತ ಕೇಳಿದಾಗ ಅದಕ್ಕೆ ಕಮಾಂಡರ್ ಎಕ್ಸ್ ಬಾಕ್ಸ್ ನ ತೋರಿಸಿ ಅವನ ಮಗನಿಗೆ ಗಿಫ್ಟ್ ಆಗಿ ಕೊಡ್ತಾನೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ಸೈಡ್ ಕಿಕ್ಕರ್ಸ್ ಜೊತೆ ಕ್ಲಾಸ್ ಅಲ್ಲಿ ಕುತ್ಕೊಂಡಿರುವಾಗ ಟೀಚರ್ ಅಲ್ಲಿಗೆ ಬಂದು ನಿನ್ನನ್ನ ಇವಾಗ ಸೂಪರ್ ಹೀರೋ ಆಗಿ ಡಿಕ್ಲೇರ್ ಮಾಡಿದ್ದಾರೆ, ನೀನ್ ಇವಾಗ ಆ ಕ್ಲಾಸ್ಗೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾನೆ. ನಂತರ ಆ ಟೀಚರ್ ಅವನ ಕಾಸ್ಟ್ಯೂಮ್ ನ ಹಾಕೊಂಡು ನೀನು ಸೂಪರ್ ಹೀರೋ ಆದ್ಮೇಲೆ ನಿನಗೆ ಸಪೋರ್ಟಿವ್ ಆಗಿ ಸೈಡ್ ಕಿಕ್ ಬೇಕಂದ್ರೆ ನನ್ನನ್ನ ಚೂಸ್ ಮಾಡ್ಕೊ, ನಾನು ಇವಾಗ ಮುದುಕ ಆಗೋಗ್ಬಿಟ್ಟಿದ್ದೀನಿ ಅಂತ ಯಾರು ನನ್ನನ್ನ ನೋಡ್ತಿಲ್ಲ, ಬೇಕಾದ್ರೆ ನೋಡು ನನ್ನ ಬಾಡಿಯಲ್ಲಿ ಎಷ್ಟು ಸ್ಟ್ರೆಂತ್ ಐತಿ ಅಂತ ವಿಲ್ ಹತ್ರ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಬೇರೆ ಕ್ಲಾಸ್ಗೆ ಹೋಗೋದು ಇಷ್ಟ ಇರೋದಿಲ್ಲ. ವಿಲ್ಗೆ ಈ ಸೈಡ್ ಕಿಕ್ಕರ್ಸ್ ಕ್ಲಾಸ್ ಅಲ್ಲಿ ಇರೋದಕ್ಕೆ ಇಷ್ಟ ಇರುತ್ತೆ. ಅವನ ಫ್ರೆಂಡ್ಸ್ ಎಲ್ಲ ಹೀರೋ ಕಡೆ ನೋಡಿ ನೀನ್ ಅಷ್ಟೊಂದು ಬೇಜಾರ್ ಪಡೋದಕ್ಕೆ ಹೋಗ್ಬೇಡ, ನಾವು ಮನೆಗೆ ಹೋಗೋವಾಗ ಬರೋವಾಗ ಬಸ್ ಅಲ್ಲಿ ಮೀಟ್ ಆಗ್ತೀವಿ, ಹಾಗೆ ಲಂಚ್ ಅಲ್ಲೂ ಕೂಡ ಮೀಟ್ ಆಗ್ಬೋದು ಅಂತ ಹೇಳಿ ವಿಲ್ ನ ಕನ್ವಿನ್ಸ್ ಮಾಡಿ ಆ ಕ್ಲಾಸ್ಗೆ ಕಳಿಸ್ತಾರೆ. ವಿಲ್ ಸೂಪರ್ ಹೀರೋಸ್ ಇರೋ ಕ್ಲಾಸ್ಗೆ ಬಂದ್ಮೇಲೆ ಫಸ್ಟ್ ಟಾಸ್ಕ್ಗೆ ಗ್ವೆನ್ ಜೊತೆ ಒಂದು ಪ್ರಾಜೆಕ್ಟ್ ನ ಮಾಡೋ ಒಂದು ಅವಕಾಶ ಸಿಗುತ್ತೆ. ನಮ್ಮ ಹೀರೋಗೆ ಈ ಟೆಕ್ನಾಲಜಿ ಬಗ್ಗೆ ಒಂದು ಚೂರು ಕೂಡ ಐಡಿಯಾ ಇರೋದಿಲ್ಲ. ಆದ್ರೆ ಗ್ವೆನ್ ಮಾತ್ರ ತನಗಿರೋ ಪವರ್ಸ್ ನ ಯೂಸ್ ಮಾಡಿ ಸಿಂಗಲ್ ಹ್ಯಾಂಡ್ ಇಂದ ಒಂದು ಬ್ಯೂಟಿಫುಲ್ ಆಗಿರೋ ಫ್ರೀಸಿಂಗ್ ಗನ್ ನ ಕ್ರಿಯೇಟ್ ಮಾಡ್ತಾಳೆ. ಪ್ರೊಫೆಸರ್ ಆ ಗನ್ ನ ಟೆಸ್ಟ್ ಮಾಡಿದಾಗ ಆಸ್ ವಿ ಎಕ್ಸ್ಪೆಕ್ಟೆಡ್ ಅದು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಅದನ್ನ ನೋಡಿ ವಿಲ್ ಇಂಪ್ರೆಸ್ ಆಗಿ ಇದನ್ನೆಲ್ಲ ನೀನು ಹೇಗ್ ಮಾಡಿದೆ ಅಂತ ಕೇಳಿದಾಗ ನನ್ನ ಪವರ್ ಏನಪ್ಪಾ ಅಂದ್ರೆ ನನ್ನ ಮೈಂಡ್ ಇಂದ ಟೆಕ್ನಾಲಜಿನ ಕಂಟ್ರೋಲ್ ಮಾಡೋದು, ಅದಕ್ಕೆ ನಾನು ಇಷ್ಟೊಂದು ಈಸಿಯಾಗಿ ಆ ವಸ್ತುನ ಕ್ರಿಯೇಟ್ ಮಾಡ್ದೆ. ನನಗೆ ಗೊತ್ತಿರೋ ನಾಲೆಜ್ ನ ನಿನ್ನ ಹತ್ರ ಶೇರ್ ಮಾಡ್ಕೊಂತೀನಿ, ಆ ಟೆಕ್ನಾಲಜಿನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಾನ್ ನಿನ್ಗೆ ಹೇಳ್ಕೊಡ್ತೀನಿ ಅಂತ ಗ್ವೆನ್ ವಿಲ್ ಹತ್ರ ಹೇಳ್ತಾಳೆ. ನಂತರ ಲಂಚ್ ಅಲ್ಲಿ ವಿಲ್ ಸೂಪರ್ ಹೀರೋಸ್ ಇರೋ ಟೇಬಲ್ ಅಲ್ಲಿ ಕೂತ್ಕೊಂಡು ಲಂಚ್ ಮಾಡ್ತಿರುವಾಗ ಲೈಲಾ ಹಾಗೆ ಅವರ ಟೀಮ್ ಹೋಗೋದನ್ನ ನೋಡಿ ಅವ್ರನ್ನ ಇಲ್ಲಿಗೆ ಇನ್ವೈಟ್ ಮಾಡ್ತಾನೆ. ಅವ್ರ ಹತ್ರ ಬರೋದನ್ನ ನೋಡಿ ಈ ಕ್ಲೋನಿಂಗ್ ಮಾಡೋ ಹುಡುಗಿ ಕ್ಲೋನಿಂಗ್ ನ ಉಪಯೋಗ ಮಾಡ್ಕೊಂಡು ಖಾಲಿ ಇರೋ ಸೀಟ್ಸ್ ಎಲ್ಲ ಫುಲ್ಫಿಲ್ ಮಾಡಾಕ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸೂಪರ್ ಹೀರೋಸ್ ಇರೋರು ಸೈಡ್ ಕಿಕ್ಕರ್ಸ್ ಜೊತೆ ಮಾತಾಡಬಾರ್ದು ಅಂತ ಇವರು ಡೀಲ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಸೂಪರ್ ಹೀರೋಸ್ ಯಾರೂ ಕೂಡ ಸೈಡ್ ಕಿಕ್ಕರ್ಸ್ ಜೊತೆ ಮಾತಾಡೋದಿಲ್ಲ. ನಂತರ ವಿಲ್ ಲೈಲಾ ಹತ್ರಕ್ಕೆ ಹೋಗಿ ನನ್ನನ್ನ ಕ್ಷಮಿಸು, ಅದು ನಾನು ಬೇಕಾಗಿ ಮಾಡ್ಲಿಲ್ಲ, ಇವತ್ತು ರಾತ್ರಿಗೆ ನಾವು ಡಿನ್ನರ್ ಗೆ ಮೀಟ್ ಆಗೋಣ, ಅದನ್ನು ಕೂಡ ನಿನ್ನ ಫೇವ್ರೇಟ್ ರೆಸ್ಟೋರೆಂಟ್ ಅಲ್ಲಿ ಅಂತ ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ವಿಲ್ ಫ್ರೆಂಡ್ ಅಲ್ಲಿಗೆ ಬಂದು ನನ್ನನ್ನ ಕಾಪಾಡಿ ಅಂತ ಕೇಳ್ತಾನೆ. ಇವ್ರಿಗೆ ಏನಾಯ್ತು ಅಂತ ವಿಲ್ ಹೋಗಿ ಚೆಕ್ ಮಾಡಿದಾಗ ಲ್ಯಾಶ್ ಆಗಿ ಸ್ಪೀಡ್ ಇವರಿಬ್ರು ಸೇರ್ಕೊಂಡು ವಿಲ್ ಫ್ರೆಂಡ್ಸ್ ನ ಒಂದು ಲಾಕರ್ ಅಲ್ಲಿ ಬಂದಿಯಾಗಿ ಮಾಡಿರ್ತಾರೆ. ವಿಲ್ ಅಲ್ಲಿಗೆ ಹೋಗಿ ಅವರಿಬ್ಬರನ್ನ ಫ್ರೀ ಮಾಡಿದ್ದಾದ್ಮೇಲೆ ನನ್ನ ಫ್ರೆಂಡ್ಸ್ ಗೆ ನೀವೇನು ಮಾಡೋದಕ್ಕೆ ಬರಬೇಡಿ ಅಂತ ವಿಲ್ ಅವರಿಬ್ಬರಿಗೂ ವಾರ್ನಿಂಗ್ ಕೊಡ್ತಾನೆ. ಆವಾಗ ಅದಕ್ಕೆ ಈ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋ ಒಬ್ಬ ಹುಡುಗ ಹೌದು ನಮ್ಮ ವಿಲ್ ಅನ್ಕೊಂಡ್ರೆ ಈಸಿಯಾಗಿ ನಿಮ್ಮಿಬ್ಬರನ್ನು ಸೋಲ್ಸ್ಬಿಡ್ತಾನೆ, ಅದಕ್ಕೆ ನೀವು ನಮ್ ಕಡೆಗೆ ಬರೋದಕ್ಕೆ ಹೋಗ್ಬೇಡಿ ಅಂತ ಅವರಿಬ್ರು ಹೇಳೋದ್ರಿಂದ ಓ ಹೌದಾ ವಿಲ್ ಅನ್ಕೊಂಡ್ರೆ ನಮ್ಮಿಬ್ಬರನ್ನು ಸೋಲ್ಸ್ಬಿಡ್ತಾನ ಅಂತ ಹೇಳ್ಬಿಟ್ಟು ಸೇವಿಂಗ್ ದಿ ಸಿಟಿಸನ್ ಅನ್ನೋ ಒಂದು ಗೇಮ್ ಗೆ ಚಾಲೆಂಜ್ ಮಾಡ್ತಾರೆ. ವಿಲ್ ಫ್ರೆಂಡ್ಸ್ ಚಾಲೆಂಜ್ ಆಕ್ಸೆಪ್ಟೆಡ್. ಆ ಗೇಮ್ ಅಲ್ಲಿ ನಮ್ಮ ಫ್ರೆಂಡ್ ಏನಾದ್ರು ವಿನ್ ಆದ್ರೆ ನೀವ್ ಯಾರು ನಮ್ ಕಡೆಗೆ ಬರಬಾರ್ದು, ನಮ್ಮ ಗ್ರಾಜುಯೇಷನ್ ಮುಗಿಯೋವರೆಗೂ ಅಂತ ಹೇಳ್ತಾರೆ. ಸ್ಪೀಡ್ ಆಗಿ ಲ್ಯಾಶ್ ಇಬ್ರು ಆ ಚಾಲೆಂಜ್ ನ ಆಕ್ಸೆಪ್ಟ್ ಮಾಡಿ ಅಲ್ಲಿಂದ ಹೋದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಆ ಗೇಮ್ ನ ಆಡ್ತಿರೋ ಹಾಗೆ ತೋರಿಸ್ತಾರೆ. ಈ ಗೇಮ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಪ್ಪಾ ಅಂದ್ರೆ ಸೂಪರ್ ಹೀರೋಸ್ ಆಗಿ ಸೂಪರ್ ವಿಲನ್ಸ್ ಅಂತ ಎರಡು ಟೀಮ್ಸ್ ಇರ್ತವೆ. ನಾರ್ಮಲ್ ಸಿಟಿಸನ್ ಅನ್ನೋ ಒಂದು ಬೊಂಬೆ ಮಿಷಿನ್ ಒಳಗಡೆಗೆ ಬಿದ್ದು ಸತ್ತೋಗ್ದಿರೋ ಹಾಗೆ ಸೂಪರ್ ಹೀರೋಸ್ ಕಾಪಾಡಬೇಕು.
ಮಾಡ್ಬೇಕಾಗುತ್ತೆ. ಸೂಪರ್ ವಿಲನ್ಸ್ ಸೂಪರ್ ಹೀರೋಸ್ ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸೂಪರ್ ಹೀರೋಸ್ ಸೂಪರ್ ವಿಲನ್ಸ್ ನ ಮೀರಿ ಆ ಸಿಟಿಸನ್ ಬೊಂಬೆನ ಕಾಪಾಡೋದೇ ಗೇಮ್ ಆಗಿರುತ್ತೆ. ಕೋಚ್ ಸ್ಪೀಡ್ ಹಾಗೆ ಲ್ಯಾಶ್ ಹತ್ರ ನಿಮ್ಮ ಅಪೋನೆಂಟ್ಸ್ ಯಾರು ಅಂತ ಕೇಳಿದಾಗ ನಮ್ಮ ಅಪೋನೆಂಟ್ಸ್ ವಿಲ್ಲ ಹಾಗೆ ವಾರ್ ಅಂಡ್ ಪೀಸ್ ಅಂತ, ನಾವು ವಿಲನ್ಸ್, ಅವರು ಸೂಪರ್ ಹೀರೋಸ್ ಅಂತ ಹೇಳ್ತಾರೆ. ಇವಾಗ ವಾರ್ ಅಂಡ್ ಪೀಸ್ ಹಾಗೆ ವಿಲ್ ಇಬ್ರು ಸೇರಿ ಒಂದೇ ಟೀಮ್ ಆಗಿ ವರ್ಕ್ ಮಾಡ್ಬೇಕಾಗುತ್ತೆ. ಗೇಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಹೀರೋ ಆ ಬೊಂಬೆನ ಕಾಪಾಡೋದಕ್ಕೆ ಹೋಗ್ತಿರುವಾಗ ಸ್ಪೀಡ್ ತನಗಿರೋ ಒಂದು ಪವರ್ ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋಗೆ ತೊಂದರೆನ ಕೊಡ್ತಾ ಇರ್ತಾನೆ. ಇನ್ನೊಂದು ಕಡೆ ವಾರ್ ಅಂಡ್ ಪೀಸ್ ಗೆ ಫೈರ್ ಪವರ್ ಇರುತ್ತೆ. ಅವನು ಫೈರ್ ಬಲ್ಸ್ ನ ಕ್ರಿಯೇಟ್ ಮಾಡಿ ಅದರಿಂದ ಬಿಡ್ತಾ ಇದ್ರು ಕೂಡ ಸ್ಪೀಡ್ ಗೆ ಇರೋ ಒಂದು ಪವರ್ಸ್ ಇಂದ ಈಸಿಯಾಗಿ ಅವನ ಟೀಮ್ ಮೇಟ್ ನ ಕರ್ಕೊಂಡು ತಪ್ಸ್ಕೊಂತಾ ಇರ್ತಾನೆ. ಅದರಿಂದ ಇವಾಗ ನಮ್ಮ ಹೀರೋಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಜಸ್ಟ್ 5 ಮಿನಿಟ್ಸ್ ಅಲ್ಲೇ ಆ ಬೊಂಬೆ ಆ ಮಿಷನ್ ಗೆ ಬಿದ್ದು ಸತ್ತೋಗ್ಬಿಡುತ್ತೆ. ಅದಕ್ಕೆ ತುಂಬಾ ಕೋಪದಿಂದ ಅಲ್ಲಿರೋ ಪ್ಲೇಸ್ ಗೆ ಗುದ್ದುತ್ತಾನೆ. ಇದರಿಂದ ಸ್ಪೀಡ್ ಅಂಡ್ ಲ್ಯಾಶ್ ಕೆಳಗಡೆಗೆ ಬಿದ್ದೋಗಿರೋದ್ರಿಂದ ನಮ್ಮ ಹೀರೋ ಲ್ಯಾಶ್ ನ ಎತ್ಕೊಂಡು ಒಂದು ಪೋಲ್ ಗೆ ಕಟ್ ಆಗ್ಬಿಡ್ತಾನೆ. ಇನ್ನೊಂದು ಕಡೆ ಸ್ಪೀಡ್ ವಾರ್ ಅಂಡ್ ಪೀಸ್ ಹತ್ರಕ್ಕೆ ಹೋಗಿ ತುಂಬಾ ಸ್ಪೀಡ್ ಆಗಿ ಅವನ ಸುತ್ತಮುತ್ತ ತಿರುಗ್ತಾ ಅವನಿಗೆ ಉಸಿರಾಡ್ದಿರೋ ಹಾಗೆ ಮಾಡ್ತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ ಗೆ ವಿಲ್ ಅಲ್ಲಿಗೆ ಬಂದು ವಾರ್ ಅಂಡ್ ಪೀಸ್ ನ ಕಾಪಾಡಿ ಇನ್ನೇನು ಲಾಸ್ಟ್ ಗೆ ಟೈಮ್ ಆಗೋಗ್ಬಿಡುತ್ತೆ ಅಂದಾಗ ವಿಲ್ ವಾರ್ ಅಂಡ್ ಪೀಸ್ ನ ಹಿಡ್ಕೊಂಡು ಆ ಬೊಮ್ಮೆ ಕಡೆಗೆ ಎಸಿತಾನೆ. ವಾರ್ ಅಂಡ್ ಪೀಸ್ ಗಾಲಿಯಲ್ಲಿ ಹಾರಾಡ್ಕೊಂಡು ಬಂದು ಆ ಬೊಮ್ಮೆನ ಹಿಡ್ಕೊಂಡು ಈ ಗೇಮ್ ಅಲ್ಲಿ ವಿಲ್ಲು ಹಾಗೆ ವಾರ್ ಅಂಡ್ ಪೀಸ್ ವಿನ್ ಆಗ್ತಾರೆ. ಲೈಲಾ ಹಾಗೆ ಅವರ ಫ್ರೆಂಡ್ಸ್ ವಿಲ್ ಹತ್ರಕ್ಕೆ ಬಂದು ಅವನ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಅವ್ರಕಿನ್ನ ಮೊದ್ಲೇ ಗ್ವೆನ್ ಹಾಗೆ ಸೂಪರ್ ಹೀರೋಸ್ ಟೀಮ್ ಎಲ್ಲ ಅಲ್ಲಿಗೆ ಬಂದು ವಿಲ್ ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಿರ್ತಾರೆ. ಆದ್ರೆ ಲೈಲಾ ಹಾಗೆ ಸೈಡ್ ಕಿಕ್ಸ್ ಟೀಮ್ ಗೆ ವಿಲ್ ನ ಮೀಟ್ ಆಗೋ ಒಂದು ಚಾನ್ಸೇ ಬರೋದಿಲ್ಲ. ಅವತ್ತು ರಾತ್ರಿ ನಮ್ಮ ಹೀರೋ ಮನೆಗೆ ಬಂದಾಗ ಅವರ ತಾಯಿ ಜೊತೆ ಗ್ವೆನ್ ಮಾತಾಡ್ತಾ ಇರೋದನ್ನ ನೋಡಿ ಸರ್ಪ್ರೈಸ್ ಫೀಲ್ ಆಗ್ತಾನೆ. ಗ್ವೆನ್ ಅವತ್ತು ರಾತ್ರಿ ಅವರ ಫ್ಯಾಮಿಲಿ ಜೊತೆ ಕುತ್ಕೊಂಡು ಡಿನ್ನರ್ ಮಾಡ್ತಾಳೆ. ಗ್ವೆನ್ ಗೆ ಸೂಪರ್ ಹೀರೋಸ್ ಪವರ್ ಇರೋದ್ರಿಂದ ವಿಲ್ ಅವರ ತಂದೆ ತಾಯಿಯನ್ನು ಕೂಡ ಗ್ವೆನ್ ಹತ್ರ ತುಂಬಾ ಫ್ರೀ ಆಗಿ ಮಾತಾಡ್ತಾ ಇರ್ತಾರೆ. ಆವಾಗ ಗ್ವೆನ್ ಇನ್ನ ಸ್ವಲ್ಪ ದಿನದಲ್ಲೇ ನಮ್ಮ ಕಾಲೇಜಲ್ಲಿ ಹೋಮ್ ಕಮಿಂಗ್ ಡ್ಯಾನ್ಸ್ ಫೆಸ್ಟಿವಲ್ ಐತೆ, ನೀವು ಬೆಸ್ಟ್ ಸೂಪರ್ ಹೀರೋಸ್ ಆಗಿ ಅವಾರ್ಡ್ ತಗೊಳ್ಳೋದಕ್ಕೆ ಬರ್ಬೋದಲ್ಲ ಅಂತ ಕೇಳ್ತಾಳೆ. ಇವರೆಲ್ಲರೂ ಹೀಗೆ ಮಾತಾಡ್ತಿರುವಾಗ ಇನ್ನೊಂದು ಕಡೆ ಲೈಲಾ ನಮ್ಮ ಹೀರೋ ಹೇಳಿರ್ತಾನಲ್ವಾ ನಿನ್ನ ಫೇವ್ರೆಟ್ ಹೋಟೆಲ್ ಅಲ್ಲಿ ಇವತ್ತು ರಾತ್ರಿ ಡಿನ್ನರ್ ಮಾಡೋಣ ಅಂತ ಲೈಲಾ ವಿಲ್ಗೋಸ್ಕರ ವೈಟ್ ಮಾಡ್ತಿರ್ತಾಳೆ. ಅದೇ ಹೋಟೆಲ್ ಅಲ್ಲಿ ವಾರ್ ಅಂಡ್ ಪೀಸ್ ಕೂಡ ವೈಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ವಾರ್ ಅಂಡ್ ಪೀಸ್ ಅಲ್ಲಿಗೆ ಬಂದು ಲೈಲಾ ಹತ್ರ ಮಾತಾಡ್ತಿರುವಾಗ ಲೈಲಾ ಅವಳ ಮನಸ್ಸಲ್ಲಿ ಇರೋ ಫೀಲಿಂಗ್ಸ್ ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾಳೆ. ನನ್ಗೆ ವಿಲ್ ಅಂದ್ರೆ ತುಂಬಾ ಇಷ್ಟ. ನಮ್ಮ ಕಾಲೇಜ್ ಅಲ್ಲಿ ನಡೆಯೋ ಡ್ಯಾನ್ಸ್ ಫೆಸ್ಟಿವಲ್ ಅಲ್ಲಿ ನಾನು ವಿಲ್ ಜೊತೆ ಸೇರಿ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ವಿಲ್ ಗ್ವೆನ್ ಜೊತೆ ಸೇರ್ಕೊಂಡು ತನ್ನ ಮನೆವರೆಗೂ ಡ್ರಾಪ್ ಮಾಡ್ತಾನೆ. ಹಾಗೆ ವಿಲ್ ಗ್ವೆನ್ ಹತ್ರ ಕೇಳ್ತಾನೆ ಡ್ಯಾನ್ಸ್ ಶೋ ಅಲ್ಲಿ ನೀನ್ ನನ್ ಜೊತೆ ಸೇರಿ ಡ್ಯಾನ್ಸ್ ಮಾಡ್ಬೋದಲ್ಲ ಅಂತ. ಅದಕ್ಕೆ ಗ್ವೆನ್ ಓಕೆ ಅಂತ ಹೇಳಿ ವಿಲ್ ಗೆ ಕಿಸ್ ಮಾಡಿ ಮನೆ ಒಳಗಡೆಗೆ ಹೊರಟೋಗ್ಬಿಡ್ತಾಳೆ. ಗ್ವೆನ್ ಕಿಸ್ ಮಾಡಿರೋದಕ್ಕೆ ವಿಲ್ ತುಂಬಾ ಖುಷಿ ಪಟ್ಟು ಆ ಖುಷಿಯಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಅವನಿಗೂ ಕೂಡ ಗೊತ್ತಾಗೋದಿಲ್ಲ. ಇನ್ನೊಂದು ಕಡೆ ರಾಯಲ್ ಪೈನ್ ಗೆ ಈ ಡ್ಯಾನ್ಸ್ ಫೆಸ್ಟಿವಲ್ ಬಗ್ಗೆ ಗೊತ್ತಾಗಿ ಎಲ್ಲರೂ ಈ ಡ್ಯಾನ್ಸ್ ಫೆಸ್ಟಿವಲ್ ಅಲ್ಲಿ ಬಿಸಿ ಆಗಿರ್ತಾರೆ. ಇದೇ ಸರಿಯಾಗಿರೋ ಟೈಮ್, ನಾನು ಈ ಟೈಮ್ ಅಲ್ಲಿ ಎಲ್ಲರ ಮೇಲೇನೂ ಅಟ್ಯಾಕ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ನ ರೆಡಿ ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಲ್ ಲೈಲಾ ಹತ್ರ ಮಾತಾಡೋದಕ್ಕೆ ಹೋದಾಗ ಲೈಲಾಗೆ ತುಂಬಾ ಕೋಪ ಇರುತ್ತೆ. ನಿನ್ನೆ ರಾತ್ರಿ ನನ್ನನ್ನ ಮೀಟ್ ಆಗೋದಕ್ಕೆ ಬರ್ಲಿಲ್ಲ ಅಂತ. ಆದ್ರೂ ಕೂಡ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಡ್ಯಾನ್ಸ್ ಫೆಸ್ಟಿವಲ್ ಅಲ್ಲಿ ನನ್ನ ಪಾರ್ಟ್ನರ್ ಆಗಿ ನೀನು ಡ್ಯಾನ್ಸ್ ಮಾಡ್ತೀಯ ಅಂತ ಕೇಳೋಣ ಅಂತ ಅನ್ಕೊಂತಾಳೆ. ಆದ್ರೆ ಅಷ್ಟರಲ್ಲೇ ವಿಲ್ ತುಂಬಾ ಎಕ್ಸೈಟ್ಮೆಂಟ್ ಇಂದ ಗ್ವೆನ್ ಹತ್ರ ನಾನು ಡ್ಯಾನ್ಸ್ ಮಾಡ್ತೀಯ ಅಂತ ಕೇಳಿದೆ, ಅದಕ್ಕೆ ಆ ಹುಡುಗಿ ಒಪ್ಕೊಂಡ್ಬಿಟ್ಲು ಅಂತ ಹೇಳ್ತಾ ಇರ್ತಾನೆ. ಆ ಮಾತನ್ನ ಕೇಳಿ ಲೈಲಾಗೆ ತುಂಬಾ ಕೋಪ ಬರುತ್ತೆ, ಜೆಲಸ್ ಫೀಲ್ ಆಗ್ತಾಳೆ. ಆದ್ರೂ ಕೂಡ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಹೀರೋ ಕಡೆ ನೋಡಿ ಸ್ಮೈಲ್ ಕೊಡ್ತಾಳೆ. ನಂತರ ಬಸ್ಸಲ್ಲಿ ಹೋಗುವಾಗ ನಮ್ಮ ಹೀರೋ ನಿನ್ನ ಪಾರ್ಟ್ನರ್ ಯಾರು ಅಂತ ಕೇಳಿದಾಗ ಲೈಲಾಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ದಿರಾ ವಾರ್ ಅಂಡ್ ಪೀಸ್ ಅಂತ ಹೇಳ್ತಾಳೆ. ವಿಲ್ಗೆ ತುಂಬಾ ಕೋಪ ಬಂದು ಅವನ ನನ್ನ ಶತ್ರು ಲೈಲಾ, ಅವನು ತುಂಬಾ ಕೆಟ್ಟ ವ್ಯಕ್ತಿ, ಅವನ ಜೊತೆ ನೀನು ಡ್ಯಾನ್ಸ್ ಆಡೋದು ಬೇಡ ಅಂತ ಲೈಲಾನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಲೈಲಾ ಅದಕ್ಕೆ ನಾನು ನಿನ್ನೆ ರಾತ್ರಿ ವಾರ್ ಅಂಡ್ ಪೀಸ್ ನ ರೆಸ್ಟೋರೆಂಟ್ ಅಲ್ಲಿ ಮೀಟ್ ಆಗಿದ್ದೆ, ಅವನ ಜೊತೆ ಡ್ಯಾನ್ಸ್ ಆಡೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಅವತ್ತು ಲಂಚ್ ಟೈಮ್ ಅಲ್ಲೂ ಕೂಡ ಲೈಲಾ ವಾರ್ ಅಂಡ್ ಪೀಸ್ ಕುತ್ಕೊಂಡಿರೋ ಪ್ಲೇಸ್ ಹತ್ರಕ್ಕೆ ಹೋಗಿ ಅವನ ಜೊತೆ ಕುತ್ಕೊಂಡು ಲಂಚ್ ಮಾಡ್ತಿರುವಾಗ ಸಿಚುವೇಶನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನೀನ್ ನನ್ ಜೊತೆ ಡ್ಯಾನ್ಸ್ ಮಾಡ್ತೀಯ ಅಂತ ಕೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ವಾರ್ ಅಂಡ್ ಪೀಸ್ ಗೆ ಇಂಥದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಆದ್ರೆ ನಾನು ಈ ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿದ್ರೆ ವಿಲ್ಗೆ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಕೊಂತಾನೆ. ಅವತ್ತು ರಾತ್ರಿ ಮತ್ತೆ ಗ್ವೆನ್ ವಿಲ್ ಜೊತೆ ಮನೆಗೆ ಬಂದು ಅವನಿಗೆ ಹೋಮ್ ವರ್ಕ್ ಅಲ್ಲಿ ಹೆಲ್ಪ್ ಮಾಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಈ ಡ್ಯಾನ್ಸ್ ಫೆಸ್ಟಿವಲ್ ಗೆ ಸಂಬಂಧಪಟ್ಟಿರೋ ಹಾಗೆ ನಮ್ಮ ಟೀಮ್ ಜೊತೆ ಮಾತಾಡ್ಬೇಕು ಅಂತ ಅವನ್ಗೆ ಹೈ ಸಿಕ್ಕಿ ಫ್ರೆಂಡ್ಸ್ ನೆಲ್ಲ ಅವನ ಮನೆಗೆ ಕರೀತಾಳೆ. ಅವರ ಗ್ಯಾಂಗ್ ಎಲ್ಲ ಮನೆಗೆ ಬಂದ್ಮೇಲೆ ವಿಲ್ ನ ತಂದೆ ತಾಯಿ ಆ ಮನೆಯಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದಾದ್ಮೇಲೆ ಆ ಮನೆಯಲ್ಲಿ ಪಾರ್ಟಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಪಾರ್ಟಿ ಮಧ್ಯದಲ್ಲಿ ಗ್ವೆನ್ ನಮ್ಮ ಹೀರೋ ಹತ್ರಕ್ಕೆ ಬಂದು ನಮ್ಗೆ ಪ್ರೈವಸಿ ಬೇಕು ಅಂತ ಕೇಳ್ತಾಳೆ. ವಿಲ್ ಗೆ ಕಮಾಂಡರ್ ಹೇಳಿರ್ತಾನೆ ಸೀಕ್ರೆಟ್ ಬೇಸ್ ಗೆ ಯಾರನ್ನೂ ಕರ್ಕೊಂಡ್ ಬರ್ಬೇಡ ಅಂತ. ಆದ್ರೆ ಅವರ ತಂದೆ ಮಾತನ್ನ ಮೀರಿ ಗ್ವೆನ್ ಗೆ ಪ್ರೈವಸಿ ಬೇಕು ಅಂತ ಸೀಕ್ರೆಟ್ ರೂಮ್ ಗೆ ಕರ್ಕೊಂಡ್ ಬರ್ತಾನೆ. ಇವರಿಬ್ರು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇದ್ದಾಗ ಅವರ ಹಿಂದ್ಗಡೆಯಿಂದ ಸ್ಪೀಡ್ ತುಂಬಾ ಸ್ಪೀಡ್ ಆಗಿ ಬಂದು ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಏನೋ ಒಂದು ವಸ್ತುನ ಅಲ್ಲಿಂದ ಕಲ್ತನ ಮಾಡ್ಕೊಂಡು ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಲೈಲಾ ವಿಲ್ ಮನೆ ಕಡೆ ನಡ್ಕೊಂಡ್ ಬರ್ತಾ ಇರೋವಾಗ ಮನೆಯಲ್ಲಿ ಪಾರ್ಟಿ ನಡೀತಿರೋದನ್ನ ನೋಡ್ತಾಳೆ. ಆ ಮನೆ ಒಳಗಡೆಗೆ ಬಂದಾಗ ಲೈಲಾ ಅಲ್ಲಿಗೆ ಬರ್ತಾ ಇರೋದನ್ನ ಗ್ವೆನ್ ನೋಡಿ ನಮ್ಮ ಹೀರೋನ ಕುಡಿಯೋದಕ್ಕೆ ನೀರ್ ತಗೊಂಡ್ ಬಾ ಅಂತ ಹೇಳಿ ಅವನ್ನ ಸೈಡ್ಗೆ ಕಳಿಸ್ಬಿಟ್ಟು ಗ್ವೆನ್ ಲೈಲಾ ಹತ್ರಕ್ಕೆ ಬಂದು ಆಕ್ಚುಲಿ ಹೇಳ್ಬೇಕಂದ್ರೆ ವಿಲ್ಗೆ ನೀನ್ ಅಂದ್ರೆ ಇಷ್ಟಾನೇ ಇಲ್ಲ, ನಿನ್ನನ್ನ ಅವಾಯ್ಡ್ ಮಾಡೋದಕ್ಕೆ ನೋಡ್ತಿದ್ದಾನೆ. ಅದಕ್ಕೆ ಮನೆಯಲ್ಲಿ ಇಷ್ಟೊಂದು ಪಾರ್ಟಿ ನಡೀತಾ ಇದ್ರು ಕೂಡ ನಿನ್ನನ್ನ ಇನ್ವೈಟ್ ಮಾಡಿಲ್ಲ ಅಂತ ಹೇಳಿ ಲೈಲಾ ಕಣ್ಣಲ್ಲಿ ನೀರ್ ಬರೋ ತರ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ
ಟೈಮ್ಗೆ ವಿಲ್ ಅಲ್ಲಿಗೆ ಬಂದು ಲೈಲಾ ಕಣ್ಣಲ್ಲಿ ನೀರ್ ಹಾಕೊಂಡು ಹೋಗ್ತಾ ಇರೋದನ್ನ ನೋಡಿ ಗ್ವೆನ್ ಹತ್ರ ಬಂದು ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಗ್ವೆನ್ ಇದ್ಕೊಂಡು ನಮ್ಮಿಬ್ಬರ ಮಧ್ಯೆ ಲೈಲಾ ಯಾಕೆ ಅಂತ ಹೇಳ್ಬಿಟ್ಟು ನಾನು ಆ ಹುಡುಗಿನ ಬೈದು ಇಲ್ಲಿಂದ ಕಳ್ಸ್ಬಿಟ್ಟೆ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ವಿಲ್ಗೆ ತುಂಬಾ ಕೋಪ ಬರುತ್ತೆ. ನೀನ್ ಯಾರ ಅದನ್ನ ಡಿಸೈಡ್ ಮಾಡೋದಕ್ಕೆ? ಲೈಲಾ ನನಗೆ ಚೈಲ್ಡ್ಹುಡ್ ಫ್ರೆಂಡ್, ಬೇಕಾದ್ರೆ ನಿನ್ನನ್ನ ಬಿಟ್ಕೊಡ್ತೀನಿ, ಲೈಲಾನ ಮಾತ್ರ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಹೀಗೆ ಮಾತಾಡ್ತಿರೋ ಹಾಗೆ ವಿಲ್ಲು ಗ್ವೆನ್ ಹತ್ರ ಬ್ರೇಕಪ್ ಮಾಡ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ವಿಲ್ ತಂದೆ ತಾಯಿ ಅಲ್ಲಿಗೆ ಬರ್ತಾರೆ. ಕಮಾಂಡರ್ ಹಾಗೆ ಜೆಟ್ ನ ನೋಡಿ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ನೆಕ್ಸ್ಟ್ ಸೆಕೆಂಡ್ ಗೆ ಮನೆ ಖಾಲಿ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಂತರ ವಿಲ್ ಲೈಲಾಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇವನ ಕಾಲ್ ನ ಲೈಲಾ ಲಿಫ್ಟ್ ಮಾಡೋದಿಲ್ಲ. ವಿಲ್ ವಾಯ್ಸ್ ಮೆಸೇಜ್ ನ ಸೆಂಡ್ ಮಾಡ್ತಾನೆ. ನಾನು ನಿನ್ನ ಫೇವರೇಟ್ ರೆಸ್ಟೋರೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ, ಬಂದ್ರೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ. ಆ ಮೆಸೇಜ್ ನ ಸೆಂಡ್ ಮಾಡಿ ಎಷ್ಟೊತ್ತು ವೇಟ್ ಮಾಡಿದ್ರು ಕೂಡ ರೆಸ್ಟೋರೆಂಟ್ ಗೆ ಲೈಲಾ ಬರೋದಿಲ್ಲ. ಅದೇ ರೆಸ್ಟೋರೆಂಟ್ ಅಲ್ಲಿ ವಾರೆನ್ ಪೀಸೋ ಅಲ್ಲಿಗೆ ಬಂದು ನಮ್ಮ ಹೀರೋ ಹತ್ರ ಮಾತಾಡ್ತಿರುವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಲೈಲಾಗೆ ನೀನಂದ್ರೆ ತುಂಬಾ ಇಷ್ಟ, ನಿನ್ ಜೊತೆನೆ ಡ್ಯಾನ್ಸ್ ಪಾರ್ಟ್ನರ್ ಆಗಿ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಕೊಂಡ್ಲು. ನನ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನಿನಗೆ ಇರಿಟೇಟ್ ಮಾಡ್ಬೇಕು ಅಂತ ನನ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತ ಎಲ್ಲಾ ನಿಜಾನ ವಾರನ್ ಪೀಸು ವಿಲ್ ಹತ್ರ ಶೇರ್ ಮಾಡ್ಕೊಂತಾನೆ. ನೆಕ್ಸ್ಟ್ ಆ ಡ್ಯಾನ್ಸ್ ಫೆಸ್ಟಿವಲ್ ಡೇ ಬಂದೇ ಬರುತ್ತೆ. ವಿಲ್ ನ ತಂದೆ ತಾಯಿ ಆಗಿರೋ ಕಮಾಂಡರ್ ಹಾಗೆ ಜೆಟ್ ಇಬ್ರು ಫೆಸ್ಟ್ ಗೆ ಅಟೆಂಡ್ ಮಾಡೋದಕ್ಕೆ ಹೋಗ್ತಿರುವಾಗ ವಿಲ್ ನೀನು ನಮ್ ಜೊತೆ ಬರ್ಬೋದು ಅಲ್ಲ ಅಂತ ತಾಯಿ ಕೇಳಿದಾಗ ನನಗೆ ಆ ಫೆಸ್ಟ್ ಗೆ ಅಟೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಮ್ಮ, ನೀವಿಬ್ರು ಹೋಗ್ ಬನ್ನಿ ಅಂತ ಹೇಳ್ತಾನೆ. ಜೆಟ್ ಹಾಗೆ ಕಮಾಂಡರ್ ಅಲ್ಲಿಂದ ಹೋದ್ಮೇಲೆ ಆ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಅವರ ತಂದೆ ತಾಯಿಗೆ ಸಂಬಂಧಪಟ್ಟಿರೋ ಒಂದು ಸೀಕ್ರೆಟ್ ಡೈರಿ ಇರುತ್ತೆ. ವಿಲ್ ಆ ಡೈರಿನ ಓಪನ್ ಮಾಡಿ ನೋಡ್ತಾ ಇರುವಾಗ ಈ ಪ್ಯಾಸಿಫೈಯರ್ ಅನ್ನೋ ಒಂದು ವೆಪನ್ ನ ಕ್ರಿಯೇಟ್ ಮಾಡಿರೋ ಹುಡುಗಿ ನೋಡೋದಕ್ಕೆ ಆಸ್ ಇಟ್ ಈಸ್ ಗ್ವೆನ್ ತರಾನೇ ಇರ್ತಾಳೆ. ಅದನ್ನ ನೋಡಿ ವಿಲ್ಲು ಆಶ್ಚರ್ಯ ಪಡ್ತಾನೆ. ಆವಾಗ ಅವನು ಆ ವೆಪನ್ ಕಡೆ ನೋಡಿದಾಗ ಆ ಪ್ಯಾಸಿಫೈಯರ್ ಅನ್ನೋ ಒಂದು ವೆಪನ್ ಆ ಪ್ಲೇಸ್ ಅಲ್ಲಿ ಇರೋದಿಲ್ಲ. ವಿಲ್ ಬಸ್ ಡ್ರೈವರ್ ಆಗಿರೋ ರ್ಯಾನ್ ಗೆ ಕಾಲ್ ಮಾಡಿ ಆ ಸ್ಕೂಲ್ ಹತ್ರ ಹೋಗೋದಕ್ಕೆ ಬಸ್ ಅಲ್ಲಿ ಕುತ್ಕೊಂತಾನೆ. ಅದೇ ಸಮಯದಲ್ಲಿ ಸ್ಕೈ ಹೈ ಸ್ಕೂಲ್ ಅಲ್ಲಿ ಡ್ಯಾನ್ಸ್ ಫೆಸ್ಟಿವಲ್ ನಡೀತಾ ಇರುತ್ತಲ್ಲ, ಆ ಫೆಸ್ಟಿವಲ್ ಅಲ್ಲಿ ಗ್ವೆನ್ ತನ್ನ ನಿಜವಾದ ರೂಪ ತೋರಿಸ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟರವರೆಗೂ ಒಬ್ಬ ಪವರ್ಫುಲ್ ಆಗಿರೋ ರಾಯಲ್ ಪೈನ್ ಅನ್ನೋ ಒಂದು ವಿಲನ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರು ಅಲ್ಲ ಗ್ವೆನ್ನೆ. ಗ್ವೆನ್ ಪ್ಯಾಸಿಫೈಯರ್ ಅನ್ನೋ ಒಂದು ವೆಪನ್ ನ ಎತ್ಕೊಂಡು ಅಲ್ಲಿರೋ ಟೀಚರ್ಸ್, ಕಮಾಂಡರ್, ಜೆಟ್ ಎಲ್ಲ ಸೂಪರ್ ಹೀರೋಸ್ ಮೇಲೆ ಅದನ್ನ ಪ್ರಯೋಗ ಮಾಡಿ ಆ ಸೂಪರ್ ಹೀರೋಸ್ ನ ಬೇಬೀಸ್ ಆಗಿ ಕನ್ವರ್ಟ್ ಮಾಡ್ತಾಳೆ. ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ಆ ಸ್ಕೂಲ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿರುವಾಗ ಗ್ವೆನ್ ಫ್ರೆಂಡ್ಸ್ ಅಲ್ಲಿರೋ ಸ್ಟೂಡೆಂಟ್ಸ್ ತಪ್ಪಿಸ್ಕೊಳ್ಳೋದಕ್ಕೆ ಆಗದೆ ಇರೋ ಹಾಗೆ ಅಲ್ಲಿರೋ ಡೋರ್ಸ್ ನೆಲ್ಲ ಕ್ಲೋಸ್ ಮಾಡಾಕ್ತಾರೆ. ಇನ್ನೊಂದ್ ಕಡೆ ವಾರನ್ ಪೀಸು ಅವನಿಗಿರೋ ಪವರ್ಸ್ ನ ಯೂಸ್ ಮಾಡಿ ವೆಂಟ್ ನ ಹೊಡೆದಾಕ್ ಬಿಡ್ತಾನೆ. ಅವನ ಜೊತೆ ಲೈಲಾ ಹಾಗೆ ಸ್ವಲ್ಪ ಜನ ಸೈಡ್ ಕಿಕ್ಕರ್ಸ್ ಕೂಡ ಆ ಪ್ಲೇಸ್ ಇಂದ ತಪ್ಪಿಸ್ಕೊಂತಾರೆ. ಇನ್ನೊಂದ್ ಕಡೆ ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಬಸ್ ಡ್ರೈವರ್ ಸಹಾಯದಿಂದ ಆ ಪ್ಲೇಸ್ ಹತ್ರಕ್ಕೆ ಬಂದು ಬಸ್ ನ ಹಿಡಿದು ಅಲ್ಲಿಂದ ಓಡೋದಾಗ ಆ ಬಸ್ ಡ್ರೈವರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಂದು ಮಾನ್ಸ್ಟರ್ ಬರುತ್ತೆ. ವಿಲ್ ಅವನ ಫ್ರೆಂಡ್ಸ್ ಹತ್ರಕ್ಕೆ ಬಂದು ಅವನ ಫ್ರೆಂಡ್ಸ್ ನ ನೋಡಿ ತುಂಬಾ ಖುಷಿ ಪಡ್ತಾನೆ. ನಾವು ಇವಾಗ ಗ್ವೆನ್ ಅನ್ನ ಸ್ಟಾಪ್ ಮಾಡ್ಬೇಕು, ಅವಳೇ ನಿಜವಾದ ವಿಲನ್ ಅಂತ ಹೇಳಿ ಅವನ ಪ್ಲಾನ್ ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾದ್ಮೇಲೆ ಈ ಫೈಟ್ ಮಾಡೋದಕ್ಕೆ ಸಿದ್ಧ ಆದಾಗ ನಾವು ಬದುಕಬಹುದು ಇಲ್ಲ ಸತ್ತೋಗ್ಬಹುದು ಅಂತ ಹೇಳಿ ವಿಲ್ ಲೈಲಾಗೆ ಕಿಸ್ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಗ್ವೆನ್ ಫ್ರೆಂಡ್ಸ್ ಕೂಡ ಅಲ್ಲಿಗೆ ಬಂದು ನಮ್ಮ ಹೀರೋ ಗ್ಯಾಂಗ್ ಅವ್ರ ಜೊತೆ ಫೈಟ್ ಮಾಡ್ಬೇಕು ಅಂತ ಅನ್ಕೊಂತಾರೆ. ಇದನ್ನ ನೋಡಿ ವಾರನ್ ಪೀಸು ನಮ್ಮ ಹೀರೋಗೆ ಹೇಳ್ತಾನೆ, ನಾವ್ ಇವ್ರನ್ನ ನೋಡ್ಕೊಂತೀವಿ, ನೀನ್ ಹೋಗಿ ರಾಯಲ್ ಪೈನ್ ನ ಸ್ಟಾಪ್ ಮಾಡೋಗು ಅಂತ ಹೇಳಿ ವಿಲ್ ನ ಅಲ್ಲಿಂದ ಕಳ್ಸಿಕೊಡ್ತಾನೆ. ಸ್ಪೀಡ್ ವಾರನ್ ಪೀಸ್ ಜೊತೆ ಫೈಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋ ಹುಡುಗನ ಜೊತೆ ಫ್ಲಾಶ್ ಬಂದು ಅವನ ಕತ್ನ ಹಿಡ್ಕೊಂತಾನೆ. ಇನ್ನೊಂದು ಕಡೆ ಲೈಲಾ ಈ ಕ್ಲೋನಿಂಗ್ ಆಗಿ ಕನ್ವರ್ಟ್ ಆಗೋ ಹುಡುಗಿನ ಸಪರೇಟ್ ಆಗಿರೋ ಒಂದು ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಈ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋ ಹುಡುಗ ಬಾತ್ರೂಮ್ ಒಳಗಡೆಗೆ ಹೋಗಿ ಸೇರ್ಕೊಂತಾನೆ. ಲ್ಯಾಶ್ ಆ ಬಾತ್ರೂಮ್ ಡೋರ್ ನ ಓಪನ್ ಮಾಡಿದಾಗ ಲಿಕ್ವಿಡ್ ಹುಡುಗ ಹಿಂದ್ಗಡೆಯಿಂದ ಅವನ ತಲೆಗೆ ಹೊಡೆದು ಅವನ ತಲೆನ ಫ್ಲಶ್ ಅಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತಾನೆ. ಹೀಗೆ ಫೈಟಿಂಗ್ ನಡೀತಿರುವಾಗ ಇನ್ನೊಂದ್ ಕಡೆ ವಿಲ್ ಗ್ವೆನ್ ಹತ್ರಕ್ಕೆ ಬರ್ತಾನೆ. ಗ್ವೆನ್ ಕಮಾಂಡರ್ ನ ಬೇಬಿಯಾಗಿ ಕನ್ವರ್ಟ್ ಮಾಡಿರ್ತಾಳಲ್ವಾ, ಅವಳ ಕೈಯಲ್ಲಿ ಹಿಡ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ಸುಮಾರು ವರ್ಷಗಳ ಹಿಂದೆ ನಾನು ಕೂಡ ಇಲ್ಲಿ ಸೂಪರ್ ಹೀರೋ ಆಗಿ ಕನ್ವರ್ಟ್ ಆಗೋದಕ್ಕೆ ಟ್ರೈನಿಂಗ್ ತಗೊಂಡಿದ್ದೀನಿ. ನನಗಿರೋ ಸೂಪರ್ ಪವರ್ಸ್ ಇಂದ ಡೇಂಜರಸ್ ಆಗಿರೋ ವೆಪನ್ಸ್ ನ ಕ್ರಿಯೇಟ್ ಮಾಡಿದ್ದೆ. ಅದರಲ್ಲಿ ಒಂದು ಈ ಪ್ಯಾಸಿಫೈಯರ್ ಅಂತ, ಇದನ್ನ ಉಪಯೋಗ ಮಾಡ್ಕೊಂಡು ನಾವು ಯಾರನ್ನಾದ್ರೂ ಕೂಡ ಬೇಬಿಯಾಗಿ ಕನ್ವರ್ಟ್ ಮಾಡಬಹುದು. ಆದ್ರೆ ಈ ಸ್ಕೂಲ್ ನನ್ನ ವೆಪನ್ಸ್ ನ ಹಲೋ ಮಾಡ್ಲಿಲ್ಲ, ಆಕ್ಸೆಪ್ಟ್ ಮಾಡ್ಲಿಲ್ಲ, ರಿಜೆಕ್ಟ್ ಮಾಡ್ತು. ಅದಕ್ಕೆ ನಾನು ವಿಲನ್ ಆಗಿ ತಯಾರಾದೆ. ನಿನ್ನ ತಂದೆ ತಾಯಿ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಈ ಪ್ಯಾಸಿಫೈಯರ್ ಅನ್ನೋ ಒಂದು ವೆಪನ್ ಎಕ್ಸ್ಪ್ಲೋಷನ್ ಆಗಿ ನಾನು ಚಿಕ್ಕ ಬೇಬಿಯಾಗಿ ಕನ್ವರ್ಟ್ ಆಗ್ಬಿಟ್ಟೆ. ಅದ್ರಲ್ಲಿ ನಿಮ್ಮ ತಂದೆ ತಾಯಿ ಏನ್ ಅನ್ಕೊಂಡ್ರಪ್ಪ ಅಂದ್ರೆ ಎಕ್ಸ್ಪ್ಲೋಷನ್ ಆದಾಗ ನಾನು ಸತ್ತೋಗ್ಬಿಟ್ಟಿದೀನಿ ಅಂತ ಅನ್ಕೊಂಡಿದ್ದಾರೆ. ಬಟ್ ನಾನು ಬೇಬಿಯಾಗಿ ಕನ್ವರ್ಟ್ ಆಗಿರೋದ್ರಿಂದ ನನಗಿರೋ ಸೂಪರ್ ಪವರ್ಸ್ ಇಂದ ನನ್ನ ಐಡೆಂಟಿಟಿನ ಗ್ವೆನ್ ಅಂತ ಚೇಂಜ್ ಮಾಡ್ಕೊಂಡು ಮತ್ತೆ ಇದೇ ಸ್ಕೂಲ್ ಅಲ್ಲಿ ಟ್ರೈನಿಂಗ್ ತಗೊಳ್ಳೋದಕ್ಕೆ ಬಂದೆ. ಇವಾಗ ಈ ಸ್ಕೂಲ್ ಅಲ್ಲಿ ಸೂಪರ್ ಹೀರೋಸ್ ನ ಈ ಪ್ರಪಂಚ ಕಾಪಾಡೋದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ರಲ್ಲ, ಈ ಸೂಪರ್ ಹೀರೋಸ್ ಮಕ್ಕಳನ್ನೆಲ್ಲ ಬೇಬಿಯಾಗಿ ಕನ್ವರ್ಟ್ ಮಾಡಿ ನಾನು ಸೂಪರ್ ವಿಲನ್ಸ್ ಆಗಿ ತಯಾರು ಮಾಡ್ತೀನಿ. ಈ ಸ್ಕೂಲ್ ನ ವಿಲನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಉಪಯೋಗ ಮಾಡ್ಕೊಂತೀನಿ ಅಂತ ಹೇಳ್ತಾಳೆ. ಸೊ ನಂತರ ವಿಲನ್ ಹಾಗೆ ರಾಯಲ್ ಪೈನ್ ನಡುವೆ ಫೈಟಿಂಗ್ ಶುರು ಆಗುತ್ತೆ. ಇನ್ನೊಂದು ಕಡೆ ಸ್ಪೀಡ್ ಯಾರಿಗೂ ಸಿಗ್ತೀರಾ ಎಲ್ಲಾರನ್ನೂ ಹೊಡಿತಿರುವಾಗ ಈ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋ ಹುಡುಗ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿ ಸ್ಪೀಡ್ ಸ್ಲಿಪ್ ಆಗೋ ತರ ಮಾಡಿ ಕೆಳಗಡೆಗೆ ಬೀಳ್ಸ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ವಾರನ್ ಪೀಸು ಕೂಡ ತನ್ನ ಫೈರ್ ಬಾಲ್ಸ್ ನ ಉಪಯೋಗ ಮಾಡಿ ಸ್ಪೀಡ್ ಗೆ ಹಾಕಿ ಅವನು ಗೋಡೆಯಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತಾನೆ. ಇನ್ನೊಂದು ಕಡೆ ಕ್ಲೋನಿಂಗ್ ಆಗಿ ಕನ್ವರ್ಟ್ ಆಗೋ ಹುಡುಗಿ ಲೈಲಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಇನ್ನೆಷ್ಟು ದೂರ ಅಂತ ನನ್ನ ಕಡೆಯಿಂದ ತಪ್ಸ್ಕೊಂತೀಯ ಅಂತ ಕ್ಲೋನಿಂಗ್ ಹುಡುಗಿ ಲೈಲಾ ಕೆನ್ನೆಗೆ ಹೊಡಿತಾಳೆ. ಇದರಿಂದ ಲೈಲಾಗೆ ತುಂಬಾ ಕೋಪ ಬಂತು. ಇಷ್ಟರವರೆಗೂ ಯೂಸ್ ಮಾಡ್ತಾ ಇರೋ ಪವರ್ ನೇಚರ್ ನ ಕಂಟ್ರೋಲ್ ಮಾಡೋ ಒಂದು ಪವರ್ ನ ಉಪಯೋಗ
ಉಪಯೋಗ ಮಾಡಿ ಅಲ್ಲಿರೋ ಗಿಡಗಳಿಂದ ಈ ಕ್ಲೋನಿಂಗ್ ಹುಡುಗಿನ ಕಟ್ಟಾಕ್ ಬಿಡ್ತಾಳೆ. ಲೈಲಾ ಅಲ್ಲಿಂದ ಹೊರಟೋಗ್ತಾ ಇರೋವಾಗ ಪ್ಲೀಸ್ ನನ್ನನ್ನ ಬಿಟ್ಬಿಡು, ಇನ್ನ 10 ಮಿನಿಟ್ಸ್ ಅಲ್ಲಿ ಈ ಸ್ಕೂಲ್ ಭೂಮಿಗೆ ಬಿದ್ದೋಗ್ಬಿಡುತ್ತೆ. ಯಾಕಂದ್ರೆ ಗ್ವೆನ್ನು ಈ ಸ್ಕೂಲ್ ಗಾಲಿಯಲ್ಲಿ ಹಾರಾಡೋದಕ್ಕೆ ಗ್ರಾವಿಟಿ ಹಾಗೆ ಥ್ರೆಶೋಲ್ಡ್ ನ ಯೂಸ್ ಮಾಡ್ತಾರಲ್ಲ, ಅದನ್ನೆಲ್ಲ ಗ್ವೆನ್ನು ಹ್ಯಾಕ್ ಮಾಡಕ್ ಬಿಟ್ಟಿದ್ದಾಳೆ. ಇನ್ನ 10 ಮಿನಿಟ್ಸ್ ಅಲ್ಲಿ ಈ ಗಾಲಿಯಲ್ಲಿ ಹಾರಾಡೋ ಸ್ಕೂಲ್ ಕೆಳಗಡೆಗೆ ಬಿದ್ದು ಸರ್ವನಾಶ ಆಗೋಗ್ಬಿಡುತ್ತೆ ಅಂತ ಹೇಳ್ತಾಳೆ. ಇದನ್ನ ತಿಳ್ಕೊಂಡಿರೋ ಲೈಲಾ ಆ ಸ್ಕೂಲ್ ನ ಹೇಗಾದ್ರೂ ಸರಿ ಕಾಪಾಡಬೇಕು ಅಂತ ತನ್ನ ಗ್ಯಾಂಗ್ ಜೊತೆ ಕುತ್ಕೊಂಡು ಪ್ಲಾನ್ ಮಾಡ್ತಿರೋವಾಗ ಗೊತ್ತಾಗುತ್ತೆ ಗ್ವೆನ್ ಈ ಸ್ಕೂಲ್ಗೆ ಒಂದು ಡಿವೈಸ್ ನ ಸೆಟ್ ಮಾಡಿರ್ತಾಳೆ. ಆ ಡಿವೈಸ್ ನ ಉಪಯೋಗ ಮಾಡ್ಕೊಂಡು ಈ ಸ್ಕೂಲ್ ಗಾಲಿಯಲ್ಲಿ ಹಾರಾಡೋದಕ್ಕೆ ಗ್ರಾವಿಟಿ ಆಗಿ ಥ್ರಸ್ಟರ್ಸ್ ನ ಕಂಟ್ರೋಲ್ ಮಾಡ್ತಿರ್ತಾಳೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಆ ಡಿವೈಸ್ ಹತ್ರ ಹೋಗೋದಕ್ಕೆ ಎಲ್ಲಾ ಡೋರ್ಸ್ ಕ್ಲೋಸ್ ಆಗೋಗ್ಬಿಟ್ಟಿದಾವೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಈ ಗಿನಿ ಪಿಗ್ ತರ ಕನ್ವರ್ಟ್ ಆಗೋ ಒಂದು ಹುಡುಗಿ ಇರ್ತಾಳಲ್ವಾ, ಗಿನಿ ಪಿಗ್ ತರ ಕನ್ವರ್ಟ್ ಆಗಿ ಆ ಡಿವೈಸ್ ಇರೋ ಪ್ಲೇಸ್ ಹತ್ರಕ್ಕೆ ಚಿಕ್ಕ ಗ್ಯಾಪ್ ಇದ್ರೆ ಆ ಗ್ಯಾಪ್ ಮುಖಾಂತರ ಹೋಗ್ತಿರ್ತಾಳೆ. ಇನ್ನೊಂದು ಕಡೆ ಹೀರೋ ಹಾಗೆ ವಿಲನ್ ತುಂಬಾ ಸೀರಿಯಸ್ ಆಗಿ ಫೈಟ್ ಮಾಡ್ಕೊಂತಾ ಇರ್ತಾರೆ. ಹೀರೋ ತನ್ನಗಿರೋ ಪವರ್ಸ್ ಇಂದ ರಾಯಲ್ ಪೈನ್ ನ ಹೊಡೆದಾಕ್ಬಿಟ್ಟು ಸಾಯಿಸ್ಬಿಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಲೈಲಾ ಅಲ್ಲಿಗೆ ಬಂದು ನೀನ್ ಆ ತರ ಮಾಡಬಾರ್ದು ಅಂತ ಹೇಳ್ತಾಳೆ. ಆ ಮಾತಿಗೆ ವಿಲ್ಲು ಡಿಸ್ಟ್ರಾಕ್ಟ್ ಆಗ್ತಾನೆ. ಆ ಟೈಮ್ ನ ಉಪಯೋಗ ಮಾಡ್ಕೊಂಡಿರೋ ರಾಯಲ್ ಪೈನ್ ವಿಲ್ ನ ತುಂಬಾ ಸ್ಪೀಡ್ ಆಗಿ ಕೆಳಗಡೆಗೆ ತಳ್ಳಿಬಿಡ್ತಾಳೆ. ಆಗೋಯ್ತು, ವಿಲ್ಲು ಕೆಳಗಡೆಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಇನ್ನ ಮಿಕ್ಕಿರೋದು ನೀವು ಮಾತ್ರನೇ ಅಂತ ರಾಯಲ್ ಪೈನು ಲೈಲಾ ಹಾಗೆ ವಾರನ್ ಪೀಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕಂತ ಹೋಗ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಸರ್ಪ್ರೈಸಿಂಗ್ಲಿ ವಿಲ್ ಗಾಲಿಯಲ್ಲೇ ಹಾರಾಡ್ಕೊಂಡು ಆ ಪ್ಲೇಸ್ ಹತ್ರಕ್ಕೆ ಮತ್ತೆ ರಿಟರ್ನ್ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಮ್ಮ ಹೀರೋ ಬಾಡಿಯಲ್ಲಿ ತನ್ನ ತಂದೆಗೆ ಸಂಬಂಧಪಟ್ಟಿರೋ ಸೂಪರ್ ಹ್ಯೂಮನ್ ಪವರ್ ಹಾಗೆ ತನ್ನ ತಾಯಿಗೆ ಸಂಬಂಧಪಟ್ಟಿರೋ ಗಾಲಿಯಲ್ಲೇ ಹಾರಾಡೋ ಒಂದು ಪವರ್ ಎರಡು ಒಂದೇ ಬಾಡಿಗೆ ಬಂದಿರ್ತವೆ. ಈ ಎರಡು ಪವರ್ಸ್ ನ ಉಪಯೋಗ ಮಾಡ್ಕೊಂಡು ವಿಲ್ ಈಸಿಯಾಗಿ ರಾಯಲ್ ಪೈನ್ ನ ಸೋಲ್ಸ್ಬಿಡ್ತಾನೆ. ಇನ್ನೊಂದು ಕಡೆ ಬಸ್ ಡ್ರೈವರ್ ಆಗಿರೋ ರ್ಯಾನು ಕೂಡ ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಮಾನ್ಸ್ಟರ್ ನ ಒಂದು ಚಿಕ್ಕ ಆಯುಧನ ಉಪಯೋಗ ಮಾಡ್ಕೊಂಡು ಸೋಲ್ಸ್ಬಿಡ್ತಾನೆ. ಇನ್ನೊಂದು ಕಡೆ ರಾಯಲ್ ಪೈನ್ ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ತನ್ನ ಕೈಗೆ ಇರೋ ಚಿಕ್ಕ ಬಟನ್ ನ ಉಪಯೋಗ ಮಾಡ್ಕೊಂಡು ಈ ಗಾಲಿಯಲ್ಲೇ ಹಾರಾಡೋ ಸ್ಕೂಲ್ ಕೆಳಗಡೆಗೆ ಬೀಳೋ ಹಾಗೆ ಮಾಡ್ತಾಳೆ. ಈ ಸ್ಕೂಲ್ಗೆ ಸಂಬಂಧಪಟ್ಟಿರೋ ಗ್ರಾವಿಟಿ ಆಗಿ ಥ್ರಸ್ಟರ್ಸ್ ಎಲ್ಲ ಆಫ್ ಆಗೋದ್ರಿಂದ ಆ ಸ್ಕೂಲ್ ಕೆಳಗಡೆಗೆ ಬಿದ್ದೋಗ್ಬಿಡ್ತಾ ಇರುತ್ತೆ. ಆ ಸ್ಕೂಲ್ ಏನಾದ್ರೂ ಭೂಮಿ ಮೇಲೆ ಬಿದ್ರೆ ತುಂಬಾ ಎಕ್ಸ್ಪ್ಲೋಷನ್ ನಡೆಯುತ್ತೆ ಅಂತ ತಿಳ್ಕೊಂಡಿರೋ ನಮ್ಮ ಹೀರೋ ಅವನಿಗಿರೋ ಸೂಪರ್ ಪವರ್ಸ್ ಇಂದ ಆ ಸ್ಕೂಲ್ ನ ಅವನ ಕೈಗಳಿಂದ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅಷ್ಟೊಂದು ತೂಕ ಅವನ ಕೈಯಲ್ಲಿ ತಡೆಯೋದಕ್ಕಾಗಲ್ಲ. ತುಂಬಾ ಸ್ಪೀಡ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾ ಇರುತ್ತೆ. ಆ ಸ್ಕೂಲ್ ಕೆಳಗಡೆ ಇರೋ ಕಪಲ್ಸ್ ಮನೆ ಮೇಲೆ ಬೀಳ್ಬೇಕು. ಅದು ಮೇಲ್ಗಡೆಯಿಂದ ಬಿದ್ದೋಗ್ತಾ ಇರೋವಾಗ ಸರಿಯಾಗಿ ಅದೇ ಟೈಮ್ಗೆ ಗಿನಿ ಪಿಕ್ ಆಗಿ ಕನ್ವರ್ಟ್ ಆಗಿರೋ ಇಲ್ಲಿ ಅಲ್ಲಿಗೆ ಹೋಗಿ ರಾಯಲ್ ಪೈನ್ ಸೆಟ್ ಮಾಡಿರೋ ಒಂದು ಡಿವೈಸ್ ನ ವೈರ್ಗಳೆಲ್ಲ ಕಟ್ ಮಾಡಾಕ್ಬಿಟ್ಟು ಆ ಡಿವೈಸ್ ನ ಆಫ್ ಮಾಡಿ ಈ ಥ್ರಸ್ಟರ್ಸ್ ನೆಲ್ಲ ಆನ್ ಮಾಡೋದ್ರಿಂದ ಆ ಸ್ಕೂಲ್ ಮತ್ತೆ ಗಾಲಿಯಲ್ಲಿ ಹಾರಾಡುತ್ತೆ. ಇನ್ನ ಲಾಸ್ಟ್ ಗೆ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪ್ಯಾಸಿಫೈಯರ್ ಅನ್ನೋ ಒಂದು ವೆಪನ್ ನ ಮಾಡಿಫೈ ಮಾಡಿ ಬೇಬೀಸ್ ಆಗಿ ಕನ್ವರ್ಟ್ ಆಗಿರೋರ್ನೆಲ್ಲ ಮತ್ತೆ ನಾರ್ಮಲ್ ಸ್ಥಿತಿಗೆ ತರ್ತಾರೆ. ಲಾಸ್ಟ್ ಗೆ ಈ ಸ್ಕೂಲ್ ನ ವಿಲನ್ಸ್ ಕಡೆಯಿಂದ ಕಾಪಾಡಿದ್ದು ಸೈಡ್ ಕಿಕ್ಕರ್ಸ್ ಆಗಿರೋದ್ರಿಂದ ಈ ಸ್ಕೂಲ್ ಅಲ್ಲಿ ಇನ್ಮೇಲೆ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ ಅಂತ ಹೇಳಿ ಹಾಗೆ ಗ್ವೆನ್ ಫ್ರೆಂಡ್ಸ್ ನ ಒಂದು ಜೈಲಲ್ಲಿ ಕೂಡಾಕ್ತಾರೆ. ಈ ಮೂವಿ ಎಂಡಿಂಗ್ ಅಲ್ಲಿ ಲೈಲಾ ಹಾಗೆ ವಿಲ್ ಇವರಿಬ್ರು ಲವರ್ಸ್ ಆಗ್ತಾರೆ. ಹಾಗೆ ಬಸ್ ಡ್ರೈವರ್ ಆಗಿರೋ ರ್ಯಾನ್ಗೂ ಕೂಡ ತನ್ನ ಪವರ್ಸ್ ರಿಟರ್ನ್ ಬಂದು ಅವನು ಕೂಡ ಈ ಪ್ರಪಂಚವನ್ನ ಕಾಪಾಡೋದ್ರಲ್ಲಿ ಒಂದು ಟೀಮ್ ಮೆಂಬರ್ ಆಗಿ ವರ್ಕ್ ಮಾಡ್ತಿದ್ದಾನೆ ಅಂತ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇನ್ನ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂತ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಿರ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧಾ.